ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ಕೋಟೆ ಇದೆ, ಎವ್ರಿ ಒನ್ ಕಾಂಟ್ ಬಿ ರಿಚ್ ಅಟ್ ಸೇಮ್ ಟೈಮ್ ಅಂತ. ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ತಾರ, ಗೋಲ್ಡ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ತಾರ, ಎಲ್ಲರೂ ಎಲ್ಲಾ ಕಡೆನೂ ದುಡ್ಡು ಮಾಡೋಕ್ಕಾಗಲ್ಲ. ಒಂದು ಯೂನಿವರ್ಸಲ್ ಟ್ರೂತ್ ಅದು. ಯಾಕಂದ್ರೆ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಇದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ ಯಾಕೆ ತುಂಬಾ ಜನ ಇಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಈಗ ನೀವೇ ನೋಡಿ, ರೀಸೆಂಟ್ಲಿ ಎಷ್ಟೋ ಜನ ಸಿಲ್ವರ್ನ ಬೈ ಮಾಡ್ತಿದ್ದಾರೆ. ಯಾಕೆ ಸಿಲ್ವರ್ 60,000 ರೂಪಾಯಿ ಇರ್ಬೇಕಾದ್ರೆ ಬೈ ಮಾಡಲಿಲ್ಲ, ಇವಾಗ ಯಾಕೆ ಬೈ ಮಾಡ್ತಿದ್ದಾರೆ? ಯಾಕಂದ್ರೆ ತುಂಬಾ ಜನ ಗೊತ್ತಾಗದೇನೆ ಅದು ಮೇಲ್ ಹೋದಾಗ. ನಾನೇನಾದ್ರೂ 2 ವರ್ಷದಿಂದ 3 ವರ್ಷದಿಂದ ಸಿಲ್ವರ್ನ ಬೈ ಮಾಡಿ ಅಂತ ಹೇಳಿದಿದ್ರೆ ನನಗೆ ಬೈದಿರೋರು. ಯಾಕಂದ್ರೆ ಗುರು ಅದು 20-30 ವರ್ಷದಿಂದ ಅಲ್ಲೇ ಸಾಯ್ತಾ ಇದೆ, ಇಷ್ಟು ದಿವಸ ಹೋಗ್ಲಿಲ್ಲ, ದಿನ ಮೇಲೆ ಹೋಗುತ್ತಾ, ನಿನ್ನ ಮಾತು ಕೇಳ್ಬಿಟ್ರೆ ಹಂಗೆ ಹಿಂಗೆ ಅಂತ ಬೈದಿರೋರು. ನಾಳೆ ಮೇಲೋದ್ಮೇಲೆ ಅವ್ರು ಎಲ್ಲರ ಮಾತು ಕೇಳ್ತಾರೆ. ಮತ್ತೆ ತುಂಬಾ ಜನ ಏನು ಅನ್ಕೊಂಡಿದ್ದಾರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು ಅಂತ. ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, ನ್ಯೂಸ್ನೂ ಕೂಡ ಕವರ್ ಮಾಡಿ, ಏನಾದರೂ ನ್ಯೂಸ್ ಇದ್ದರೆ ಹೇಳಿ ಅಂತ. ನ್ಯೂಸ್ ತಗೊಂಡು ಏನು ಮಾಡ್ತೀರಾ, ನ್ಯೂಸು ನಿಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡುತ್ತೆ. ಟ್ರಂಪ್ ಹಂಗೆ ಮಾಡ್ದ, ಗ್ರೀನ್ ಲ್ಯಾಂಡ್ ತಗೊಂಡ, ವೆಸ್ಟ್ ಲ್ಯಾಂಡ್ ತಗೊಂಡ, ಅದ್ ಲ್ಯಾಂಡ್ ತಗೊಂಡ, ಇದು ಲ್ಯಾಂಡ್ ತಗೊಂಡ ಅಂತ ಸುಮ್ಮನೆ ಕನ್ಫ್ಯೂಸ್ ಆಗ್ತೀರಾ, ಎದುರುಕೊಂತೀರಾ. ಆದಷ್ಟು ಮಾರ್ಕೆಟ್ ಡೌನ್ ಇರೋ ಟೈಮಲ್ಲಿ ನ್ಯೂಸ್ ನೋಡೋದನ್ನು ಕಮ್ಮಿ ಮಾಡಿ. ಆದಷ್ಟು ಕಮ್ಮಿ ಮಾಡಿ. ನಿಮ್ಮ ತಲೆಯಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕಮ್ಮಿ ಹೋಗುತ್ತೋ ಅಷ್ಟು ಒಳ್ಳೇದೇನೆ. ನಾನು ಅಷ್ಟೇ ಮಾಡೋದು. ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ, ತಲೆ ಕೆಡಿಸ್ಕೊಳಲ್ಲ. ಆ್ಯಪ್ ಕೂಡ ಅನ್ಇನ್ಸ್ಟಾಲ್ ಮಾಡಿಬಿಡ್ತೀನಿ, ಹಗಲೆಲ್ಲ ತೆಗೆದು ನೋಡಲ್ಲ. ಯಾಕಂದರೆ ಪ್ಯಾನಿಕ್ ಇರೋ ಟೈಮಲ್ಲಿ, ಭಯ ಆಗೋ ಟೈಮಲ್ಲಿ ಏನಾದ್ರು ರಾಂಗ್ ಡಿಸಿಷನ್ ತಗೊಂಡ್ಬಿಡ್ತೀವಿ. ಅದರಿಂದ ಆದಷ್ಟು ನ್ಯೂಸ್ ಕೇಳೋದನ್ನ ಅವಾಯ್ಡ್ ಮಾಡಿ ಇಂಥ ಟೈಮಲ್ಲಿ. ಬ್ರೋ, ನೀವು IPO ಮೇಲೆ ವಿಡಿಯೋನು ಮಾಡಿ, ಲೈಕ್ ನ್ಯೂಸ್ ಬರೋ ಥರ ನಿಮಗೆ IPO ಇನ್ವೆಸ್ಟಿಂಗ್ ಅನಿಸುತ್ತೋ ಅದ್ರ ಬಗ್ಗೆ 20 ಸೆಕೆಂಡ್ ಮಾತಾಡಿ ಮುಂದೆ ಹೋಗಿ. ಬ್ರೋ ತುಂಬ ಹೆಲ್ಪ್ ಆಗುತ್ತೆ ರೀಟೇಲರ್ಸ್ಗೆ, ಪಿಕ್ ಮಾಡಿ ಬ್ರೋ. ನನಗೆ ಪರ್ಸ್ನಲಿ IPO ಇಷ್ಟನೇ ಆಗಲ್ಲ, ಇಷ್ಟ ಆಗಲ್ಲ ನನಗೆ. ಅದಕ್ಕೆ IPO ಬಗ್ಗೆ ಮಾತಾಡಲ್ಲ. ಯಾಕಂದರೆ IPO ಇದೆಯಲ್ಲ, IPO ಕೆಲಸ ಏನಂದರೆ ಶ್ರೀಮಂತರ ದುಡ್ಡನ್ನ ನಮ್ಮಂಥ ಬಡವ್ರ ಮೇಲೆ ಎತ್ತಾಕಿ ಹೋಗೋದು, ನಮ್ಮಂಥರ ದುಡ್ಡು ಇಸ್ಕೊಂಡು ಹೋಗೋದು. ಒಂದೊಂದು ಒಳ್ಳೆ IPOನೂ ಬರ್ತವೆ. IPO ಬರೋದೆಲ್ಲ ಕೆಟ್ಟದಂತಲ್ಲ, ಬಟ್ ನಾರ್ಮಲಿ ತುಂಬ IPOಗಳು ಕೆಟ್ಟದೇ ಇರ್ತವೆ. ಒಂದ್ಸಲ ಮಾರ್ಕೆಟಿಗೆ ಬಂದು ಮಾರ್ಕೆಟ್ ಪನಿಷ್ ಮಾಡುತ್ತೆ, ಅದನ್ನು ಕೆಳಗೆ ತಗೊಂಬರುತ್ತೆ. ಪ್ರೈಸ್ ಚೆನ್ನಾಗಿಲ್ಲ, ಕಂಪ್ನಿ ಚೆನ್ನಾಗಿಲ್ಲ ಅಂದರೆ ಕೆಳಗೆ ತಗೊಂಬರುತ್ತೆ. ಆಮೇಲೆ ಥಿಂಕ್ ಮಾಡೋಣ. IPOದಲ್ಲಿ ತುಂಬ ಜನ ಏನು ಮಾಡ್ತಾರೆ, ಅಲರ್ಟ್ ಆದರೆ 100% ಹೋಗುತ್ತೆ, 200% ಹೋಗುತ್ತೆ ಅಂತ ದುಡ್ಡು ಹಾಕ್ತಾರೆ, ಬಟ್ ಸಿಗಾಕೊಂಡ್ಬಿಡ್ತಾರೆ. ತುಂಬ IPOಗಳಲ್ಲಿ ಎಕ್ಸಿಟೇ ಆಗೋಕ್ಕಾಗಲ್ಲ. ಅದಕ್ಕೆ ನಾನು IPO ಬಗ್ಗೆ ಮಾತಾಡಲ್ಲ. ಯಾವುದೋ IPO ತುಂಬ ಚೆನ್ನಾಗಿ ಅನ್ನಿಸ್ತು ಅಂದರೆ ಅದ್ರ ಬಗ್ಗೆ ಬಂದು ಹೇಳ್ತೀನಿ ಬ್ರೋ, ಬಟ್ ಎಲ್ಲ IPO ಬಗ್ಗೆ ನಾನು ಮಾತಾಡಲ್ಲ ಬ್ರೋ. ತುಂಬ ಜನ ರೀಸೆಂಟಾಗಿ ಟೆಲಿಗ್ರಾಮಲ್ಲಿ ಮತ್ತು ಬೇರೆ ಬೇರೆ ಕಡೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಮ್ಮ ಹೆಸರು ಹೇಳ್ಕೊಂಡು 2,000 ಹಾಕಿದ್ರೆ ನಿಮಗೆ 10,000 ಸಿಗುತ್ತೆ, 5,000 ಹಾಕಿದ್ರೆ 20,000 ಸಿಗುತ್ತೆ ಅಂತ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಅದು ನಾವಲ್ಲ ಅಂತ. ನಾವು ಯಾವತ್ತೂ ಯಾರ ಹತ್ರನೂ ಒಂದೇ ₹1 ದುಡ್ಡು ಇಸ್ಕೊಳಲ್ಲ. ನಮ್ಮ ಸರ್ವಿಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವೇನಾದರೂ ದುಡ್ಡು ಹಾಕಿದ್ರು ಕೂಡ ನಿಮ್ಮ ಡಿಮೆಟ್ ಅಕೌಂಟಿಗೆ ದುಡ್ಡು ಹಾಕ್ತೀರಾ. ನಮ್ಮ ಕೈಯಲ್ಲಿ ಯಾವುದೇ ರೀತಿ ದುಡ್ಡಿನ ವ್ಯವಹಾರ ಮಾಡಲ್ಲ, ನಾವು ಯಾರ ಹತ್ರ ದುಡ್ಡು ಇಸ್ಕೊಳಲ್ಲ. ನಮ್ಮ ಸರ್ವಿಸು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆಮೇಲೆ ನಮ್ಮದು ಟೆಲಿಗ್ರಾಮ್ ಚಾನಲು ಇಲ್ಲ, ವಾಟ್ಸಪ್ ಚಾನಲು ಇಲ್ಲ. ನಮ್ಮ ಹತ್ರ ಇರೋದೇ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಒಂದೇನೆ. ನಾವು ಯಾರಿಗೂ ಕಾಲ್ ಮಾಡಿ ಈ ಥರ ಫೇಕ್ ಎಕ್ಸ್ಪೆಕ್ಟೇಷನ್ ಕೊಡೋದೇ ಇಲ್ಲ. ಯಾರನ್ನ ಕೊಡ್ತಿದ್ದಾರೆ ಅಂದರೆ ಅದು ನಾವಲ್ಲ. ಮತ್ತೆ ಹೇಳ್ತಿದ್ದೀನಿ, ನಮ್ಮ ಸರ್ವಿಸ್ಗೆ ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ, ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ತುಂಬ ಜನ ಸ್ಟಾಕ್ ಮಾರ್ಕೆಟಿಗೆ ಬಂದರೆ ಎಲ್ಲರೂ ದುಡ್ಡು ಮಾಡ್ತಾರಾ? ಬ್ರೋ, ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಕೋಟೆ ಇದೆ, ಎವ್ರಿ ಒನ್ ಕಾಂಟ್ ಬಿ ರಿಚ್ ಅಟ್ ಸೇಮ್ ಟೈಮ್ ಅಂತ. ರಿಯಲ್ ಎಸ್ಟೇಟಲ್ಲಿ ಎಲ್ಲರೂ ದುಡ್ಡು ಮಾಡ್ತಾರ, ಗೋಲ್ಡಲ್ಲಿ ಎಲ್ಲರೂ ದುಡ್ಡು ಮಾಡ್ತಾರ, ಎಲ್ಲರೂ ಎಲ್ಲ ಕಡೆನೂ ದುಡ್ಡು ಮಾಡೋಕ್ಕಾಗಲ್ಲ. ಒಂದು ಯೂನಿವರ್ಸಲ್ ಟ್ರೂತ್ ಅದು. ಯಾಕಂದರೆ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಯಾಕೆ ತುಂಬ ಜನ ಇಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಆಮೇಲೆ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗೋದು ಸ್ಟಾಕ್ ಮಾರ್ಕೆಟ್ ಮೇಲಿದ್ದಾಗ. ಈಗ ನೀವೇ ನೋಡಿ, ರೀಸೆಂಟ್ಲಿ ಎಷ್ಟೋ ಜನ ಸಿಲ್ವರ್ನ ಬೈ ಮಾಡ್ತಿದ್ದಾರೆ. ಯಾಕೆ ಸಿಲ್ವರ್ 60,000 ರೂಪಾಯಿ ಇರ್ಬೇಕಾದ್ರೆ ಬೈ ಮಾಡಲಿಲ್ಲ, ಇವಾಗ ಯಾಕೆ ಬೈ ಮಾಡ್ತಿದ್ದಾರೆ? ಯಾಕಂದರೆ ತುಂಬ ಜನಕ್ಕೆ ಗೊತ್ತಾಗದೇನೆ ಅದು ಮೇಲ್ ಹೋದಾಗ. ನಾನೇನಾದರೂ 2 ವರ್ಷದಿಂದ 3 ವರ್ಷದಿಂದ ಸಿಲ್ವರ್ನ ಬೈ ಮಾಡಿ ಅಂತ ಹೇಳಿದಿದ್ರೆ ನನಗೆ ಬೈದಿರೋರು. ಯಾಕಂದರೆ ಗುರು ಅದು 20-30 ವರ್ಷದಿಂದ ಅಲ್ಲೇ ಸಾಯ್ತಾ ಇದೆ, ಇಷ್ಟು ದಿವಸ ಹೋಗ್ಲಿಲ್ಲ, ದಿನ ಮೇಲೆ ಹೋಗುತ್ತಾ, ನಿನ್ನ ಮಾತು ಕೇಳ್ಬಿಟ್ರೆ ಹಂಗೆ ಹಿಂಗೆ ಅಂತ ಬೈದಿರೋರು. ನಾಳೆ ಮೇಲೋದ್ಮೇಲೆ ಅವ್ರು ಎಲ್ಲರ ಮಾತು ಕೇಳ್ತಾರೆ. ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಗುರು ಇಷ್ಟು ದುಡ್ಡು ಮಾಡಿದೆ ಅಂತ ತೋರಿಸ್ತಾರೆ. ಅವಾಗ ನಾನು ಮಾಡಬೇಕಂತ ಬರ್ತಾರೆ. ಮತ್ತು ತುಂಬ ನ್ಯೂಸ್ ಚಾನಲ್ಗಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪೇಪರ್ಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ತುಂಬ ಜನ ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಪೀಕಲ್ಲಿ ಎಂಟ್ರಿ ಆಗ್ತಾರಲ್ಲ, ಪೀಕಲ್ಲಿ ಎಂಟ್ರಿ ಆದರೆ ಏನಾಗುತ್ತೆ ಹೇಳಿ, ಮೇಲೋಗಿರೋದು ಕೆಳಗೆ ಬರಬೇಕಾ, ಒಂದ್ಸಲ ಕೆಳಗೆ ಬಂದರೆ ಅಲ್ಲಿಂದ ಎದುರ್ಕೊಂಡು ಎಕ್ಸಿಟ್ ಆಗ್ಬಿಡ್ತಾರೆ. ಅಯ್ಯಪ್ಪ ನನಗಲ್ಲ ಇದು ಸವಾಸ, ನಾನು FDನಲ್ಲಿ ಇಟ್ಟಿದ್ರೆ ಚೆನ್ನಾಗಿತ್ತು ಅಂತ ದುಡ್ಡು ತೆಗೆದು ಎಕ್ಸಿಟ್ ಆಗ್ಬಿಡ್ತಾರೆ. ಮತ್ತು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು ಅಂತ. 100% ಆರಾಮಾಗಿ ದುಡ್ಡು ಮಾಡ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಲೂ. ಯಾಕಂದರೆ ಇದು ಎಮೋಷನ್.
ದುಡ್ಡು ಅನ್ನೋದೇ ಎಮೋಷನ್ನ. ಯಾರೋ ಒಂದು 10 ಲಕ್ಷ ಹಾಕಿದಾರಾ, ಆ 10 ಲಕ್ಷ 8 ಲಕ್ಷಕ್ಕೆ ಬಂತ, 8 ಲಕ್ಷಕ್ಕೆ ಬಂದ ತಕ್ಷಣ 2 ಲಕ್ಷ ಲಾಸ್ ಆಯಿತು. 2 ಲಕ್ಷ ಇದ್ದಿದ್ದಿದ್ರೆ 20,000ದಂಗೆ ತಿಂಗಳ ಖರ್ಚು ಮಾಡ್ಬೋದಿತ್ತು, ಅಲ್ಲೆಲ್ಲೋ ಹಾಕ್ಬೋದಿತ್ತು, ಗೋಲ್ಡಲ್ಲಿ ಹಾಕ್ಬೋದಿತ್ತು, ಸಿಲ್ವರಲ್ಲಿ ಹಾಕ್ಬೋದಿತ್ತು, ಇಲ್ಲಿ ಹಾಕ್ಬೋದಿತ್ತು, ಅಲ್ಲೊಂದು ಸೈಡ್ ಬೈ ಮಾಡ್ಬೋದಿತ್ತು, ಇಲ್ಲಿಂದ ಇದು ಮಾಡಬೇಕಾದಂಥ ತಲೆಯಲ್ಲಿ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅವ್ರಿಗೆ ಗೊತ್ತಿದೆ ಅವ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ. ನಾಳೆ ಏನಾದರೂ ಮಾರ್ಕೆಟ್ ಕೆಳಗೆ ಬಿದ್ದು ಸ್ವಲ್ಪ ಡೌನ್ ಆದರೆ ಏನು ಮಾಡ್ತಾರೆ, ಎದ್ರಕೊಂಡು ಎಕ್ಸಿಟ್ ಮಾಡ್ತಾರೆ. ಎಕ್ಸಿಟ್ ಮಾಡಿದ ತಕ್ಷಣ ಏನಾಗುತ್ತೆ ಹೇಳಿ, 2 ಲಕ್ಷ ಲಾಸು. ವೆಯ್ಟ್ ಮಾಡಿದರೆ ಮೇಲೆ ಹೋಗ್ತಾ ಇತ್ತು. ವೆಯ್ಟ್ ಮಾಡೋಕ್ಕೆ ಪೇಷನ್ಸ್ ಇರಬೇಕಲ್ಲ. ಆಮೇಲೆ ಅದು ಬರಬೇಕಲ್ಲ, ಮನಸ್ಸಿಗೆ ಬರಲ್ಲ, ಅದು ಎದುರಿಸುತ್ತೆ ಮನಸ್ಸು. ಆಮೇಲೆ ಅವ್ರು ಆವಾಗಲೇ ಒಂದು ಕಾಮೆಂಟ್ ಮಾಡಿದ್ರಲ್ಲ, ಸ್ಟಾಕ್ ಮಾರ್ಕೆಟ್ ಓನ್ಲಿ ಫಾರ್ ಅ ಮಾಸ್ಟರ್ಸ್ ಅಂತ. ಅದು ಕಂಪ್ಲೀಟ್ಲಿ ಸುಳ್ಳು. ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ದುಡ್ಡು ಮಾಡಿರೋದು ಇದುವರೆಗೂ ಯಾರು ಗೊತ್ತಾ? ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಮರ್ತೋಗಿರ್ತಾರಲ್ಲ ಅವರು, ಇಲ್ಲ ಅವ್ನು ಸತ್ತೋಗಿರ್ತಾನಲ್ಲ ಅವನು. ಯಾಕಂದರೆ ಒಂದು ಅವನು ಅದ್ರ ಕಡೆ ತಲೆ ಕೆಡಿಸ್ಕೊಳಲ್ಲ, ಇನ್ನೊಂದು ಅವ್ನು ಅವಾಗ ತೆಗೆದು ನೋಡಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ದುಡ್ಡು ಮಾಡೋದು ಯಾರು ಅಂದರೆ IQ ಜಾಸ್ತಿ ಇರೋರಲ್ಲ, ನಾಲೆಡ್ಜ್ ಜಾಸ್ತಿ ಇರೋರಲ್ಲ, ಪೇಷನ್ಸ್ ಜಾಸ್ತಿ ಇರೋರು. ಯಾರು ಕಂಟ್ರೋಲ್ ಮಾಡ್ತಾರೋ ಅವ್ರ ಎಮೋಷನ್ನ ಅವರೇ ದುಡ್ಡು ಮಾಡ್ತಾರೆ. ಯಾಕಂದರೆ ನೀವೇನೇ ತೊಗೊಳ್ಳಿ, ಎಂಥ ನ್ಯೂಸ್ ತೊಗೊಳ್ಳಿ, ಎಂಥ ಇನ್ಫಾರ್ಮೇಷನ್ ತೊಗೊಳ್ಳಿ, ಮ್ಯಾಕ್ಸಿಮಮ್ 6 ತಿಂಗಳಿಂದ 1 ವರ್ಷದೊಳಗೆ ಆ ನ್ಯೂಸು ಫೇಡ್ ಅವೇ ಆಗಿಬಿಡುತ್ತೆ, ಹೋಗ್ಬಿಡುತ್ತೆ. 2 ಇಯರ್ಸ್ ಬಿಟ್ಟು ಏನಿತ್ತು ಟ್ರೆಂಡಿಂಗ್ ನ್ಯೂಸು, ಇವಾಗ ಏನಿದೆ ಟ್ರೆಂಡಿಂಗ್ ನ್ಯೂಸು? 5 ವರ್ಷದಿಂದ ಏನಿತ್ತು ಟ್ರೆಂಡಿಂಗ್ ನ್ಯೂಸು, ಇವಾಗ ಯಾಕಿಲ್ಲ? ಅದು ಹಿಂಗೆ ಏನೇ ನ್ಯೂಸ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ಗೆ ಅದು ವಾಲಟಿಲಿಟಿ ತಾಣ್ತಿರ್ಬೋದು, ಬಟ್ ಅದೆಲ್ಲನೂ 6 ತಿಂಗಳಿಂದ 1 ವರ್ಷ ಆಮೇಲೆ ಅದು ನಿಧಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿವರೆಗೂ ನಾವು ಕಾಯಲ್ಲ, ಅಲ್ಲಿವರೆಗೂ ನಮ್ಮ ಕೈಯಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಲಾಂಗ್ ಟರ್ಮ್ ಅಂತ ಥಿಂಕ್ ಮಾಡ್ತೀವಿ, ಮಧ್ಯೆ ತೆಗೆದು ನೋಡ್ತಾ ಇರ್ತೀವಿ. ಯಾಕಂದರೆ ನಿಮ್ಮ ಬ್ರೈನ್ ಎದುರಿಸುತ್ತೆ ನಿಮ್ಮನ್ನು. ಬ್ರೈನ್ ಯಾಕೆ ಎದುರಿಸುತ್ತೆ, ಬ್ರೈನ್ ಯಾಕೆ ಈ ಥರ ಕೆಲಸ ಮಾಡುತ್ತೆ ಅಂತ ನಾನೊಂದು ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಇದು ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ಅಲ್ಲ, ಬ್ರೈನ್ ಸೈನ್ಸ್ನ ಅರ್ಥ ಮಾಡ್ಕೊಳೋದು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೇಕಂದ್ರೆ ನಮ್ಮ ಬ್ರೈನ್ನ ಎಷ್ಟು ಸ್ಟಡಿ ಮಾಡ್ತೀವೋ ಅಷ್ಟು ಒಳ್ಳೆಯದು. ನಾವು ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀವಿ, ನಮ್ಗೆ ಯಾಕೆ ಈ ಥರ ಭಯ ಆಗ್ತಾ ಇದೆ, ಯಾಕೆ ಈ ಥರ ಡಿಸಿಷನ್ ತಗೊಳ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ ರೀಸನ್ ಇದೆ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನನಗೆ ಇವಾಗ ಅನ್ನಿಸ್ತಿದೆ ಆ ಥರ ವೀಡಿಯೋ ಮಾಡೋದು ತುಂಬ ಒಳ್ಳೆಯದು ಅಂತ. ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಈ ಕ್ವಶನ್ ನೋಡಿ ನನಗೆ ಒಂದು ಐಡಿಯಾ ಬಂತು ಇವಾಗ. ಈ ರೀಸನಿಂದ ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಬ್ರೋ. ಎಲ್ಲರೂ ಮಾಡ್ಬೋದು, ಬಟ್ ಕಷ್ಟ ಇದೆ. ಎಮೋಷನ್ ಅಪ್ಸ್ ಆ್ಯಂಡ್ ಡೌನ್ಸ್ ಭಾಳ ಆಗುತ್ತೆ. ಇದರಿಂದ ತುಂಬ ಜನ ಬೇಗ ಎಕ್ಸಿಟ್ ಆಗಿಬಿಡ್ತಾರೆ. ಇದು ಸ್ಟಾಕ್ ಮಾರ್ಕೆಟ್ ತಪ್ಪಲ್ಲ, ಸ್ಟಾಕ್ ತಪ್ಪಲ್ಲ, ನಮ್ಮದೇ ತಪ್ಪು. ನಾವೇನು ಮಾಡ್ತೀವಿ, ಸ್ಟಾಕ್ ಮಾರ್ಕೆಟಿಗೆ ಬ್ಲೇಮ್ ಮಾಡ್ತೀವಿ. Hi sir, my question is about GOCL Corporation. Market cap is 1400 crore, share price at 282, EPS at 272. How it was sir? Company had a more revenue in last quarter. Please explain me sir. Love from Kolara. Bro, ಚೆಕ್ ಮಾಡೋಣ. GOCL ಬಗ್ಗೆ ಕೇಳಿದ್ದೀನಿ. ಇದು ಒಂದು ಯಾವುದೋ ರಿಯಲ್ ಎಸ್ಟೇಟ್ ಸೆಲ್ ಮಾಡಿದ್ರು ಇವರು ಹೈದರಾಬಾದಲ್ಲಿ. ಬಟ್ ಒಂದ್ಸಲ ಸ್ಕ್ರೀನರಲ್ಲಿ ಚೆಕ್ ಮಾಡೋಣ. GOCL ನೀವು ನೋಡಿದಾಗ 1400 ಇತ್ತು ಮಾರ್ಕೆಟ್ ಕ್ಯಾಪು, ಇವಾಗ 1200 ಇದೆ. ಬುಕ್ ವ್ಯಾಲ್ಯೂ 564 ಇದೆ. ಇದು ಬಂದ್ಬಿಟ್ಟು ಹಿಂದೂಜಾ ಗ್ರೂಪ್ ಕಂಪ್ನಿ. ಹಿಂದೂಜಾ ಅಂದರೆ ಅಶೋಕ್ ಲೇಲ್ಯಾಂಡ್ ಇದೆಯಲ್ಲ, ಆ ಗ್ರೂಪ್ ಕಂಪ್ನಿ. ಒಳ್ಳೆ ಗ್ರೂಪೇನೆ. ನೋಡ್ಬೇಕು ಬ್ರೋ, ಸ್ವಲ್ಪ ಒಳಗೋಗಿ ಸ್ಟಡಿ ಮಾಡಬೇಕು ಏನಿದೆ ಅಂತ. ನನಗೆ ಗೊತ್ತಿರೋಂಗೆ ಯಾವುದೋ ಪ್ರಾಪರ್ಟಿ ಸೆಲ್ ಮಾಡಿದ್ದಾರೆ ಹೈದರಾಬಾದಲ್ಲಿ. ಅದ್ರ ವ್ಯಾಲ್ಯೂನೇ 3000 ಕೋಟಿ ಮೇಲಿದೆ. ನೋಡಬೇಕು ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವ ರೀತಿ ಇದಾಗುತ್ತೆ, ನಿಜವಾಗ್ಲೂ ಶೇರ್ ಹೋಲ್ಡರ್ಸ್ಗೆ ಅದು ಬೆನಿಫಿಟ್ ಸಿಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಮೇ ಬಿ ಅದು ಆ ರೀಸನಿಂದನೇ ನಿಮಗೆ ಇಲ್ಲಿ ಸೆಪ್ಟೆಂಬರ್ ಕ್ವಾರ್ಟ್ರಲ್ಲಿ ಅಲ್ಲ ಜೂನ್ ಕ್ವಾರ್ಟ್ರಲ್ಲಿ 1223 ಕೋಟಿ ಬಂದಿದೆ. ಸೆಲ್ ಮಾಡಿರೋದ್ರಿಂದ ಬಂದಿದೆ. ನೆಕ್ಸ್ಟ್ ಕ್ವಾರ್ಟರ್ ನೋಡಿ ಆಲ್ರೆಡಿ ನೆಟ್ ಪ್ರಾಫಿಟ್ ಡೌನ್ ಆಗಿದೆ. ರೆವೆನ್ಯೂ ಬರೀ 2 ಕೋಟಿ ಇದೆ. ಅದರ್ ಇನ್ಕಮಿಂದ ದುಡ್ಡು ಬರ್ತಿದೆ ಅಂದರೆ ಮೇ ಬಿ ಇವ್ರ ಹತ್ರ FD ಗಿಫ್ಟ್ ಇರ್ಬೋದು, ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಇರ್ಬೋದು. ಚೆಕ್ ಮಾಡಬೇಕು ಬ್ರೋ, ಡೀಪಾಗಿ ಹೋಗಿ ಒಂದು ಸಲ ಹೋಗಿ ಚೆಕ್ ಮಾಡಬೇಕು. ನೀವು ಒಂದು ಸಲ ಚೆಕ್ ಮಾಡಿ ಸರ್. ಈ ಥರ ಒಂದೊಂದು ಕಂಪ್ನಿನೂ ರಿಸರ್ಚ್ ಮಾಡ್ತಾ ಇರೋದು ಬಿಟ್ಟು ನಿಫ್ಟಿ 50 ಅಥವಾ ನಿಫ್ಟಿ ನೆಕ್ಸ್ಟ್ 50 ಮೇಲೆ ಇನ್ವೆಸ್ಟ್ ಮಾಡ್ಬೋದಲ್ವಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆ್ಯಕ್ಚುಲಿ ನೀವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊಬೇಕು ಗುರು? ತಗೊಂಡೋಗಿ ನಿಫ್ಟಿಲಿ ಹಾಕ್ಬಿಡು, 12-13% ಆರಾಮ್ಸೆ ಬರುತ್ತೆ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಹಾಕೋರು ಒಂದು 12-13% ಆರಾಮ್ಸೆ ಬರುತ್ತೆ. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀರಾ ಅಂತ? 100% ಕರೆಕ್ಟು, ಬೆಟರ್, ಅದು ಬೆಸ್ಟ್ ಅದು. ಬಟ್ ಸ್ಟಿಲ್ ನಾವು ಯಾಕೆ ಇಷ್ಟೊಂದು ಪರದಾಡ್ತೀವಿ, ಎಲ್ಲ ನ್ಯೂಸ್ನ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀವಿ ಅಂದರೆ ಸಿಂಪಲ್ ರೀಸನ್ ಹೇಳ್ತೀನಿ ಕೇಳಿ. ಕ್ಯಾಲ್ಕುಲೇಟ್ ಮಾಡೇ ತೋರಿಸ್ತೀನಿ. ನೀವು ಲಮ್ಸಮ್ ಕ್ಯಾಲ್ಕುಲೇಟ್ರಿಗೆ ಹೋಗಿ, ಲಮ್ಸಮ್ ಕ್ಯಾಲ್ಕುಲೇಟರ್ ಅಂತ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಫಿನಾಲಜಿದೊಂದು ಓಪನ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು 10 ಇಯರ್ಸಿಗೆ ಲೆಕ್ಕ ಮಾಡಿದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇದೆ. ಈ 10 ಲಕ್ಷನ ನೀವೇನು ಮಾಡ್ತೀರಾ, ನಿಫ್ಟಿ 50ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ. 12-13% ಬರುತ್ತೆ, 13 ಅಂದ್ಕೊಳೋಣ. ಇಯರ್ಸ್ ಬಂದ್ಬಿಟ್ಟು 10 ಇಯರ್ಸ್ ಇನ್ವೆಸ್ಟ್ ಮಾಡಿದ್ರಿ. ಇವಾಗ ನಿಮ್ಮದು ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಆಗುತ್ತೆ 34 ಲಕ್ಷ ಆಗುತ್ತೆ. 10 ಲಕ್ಷ ಹಾಕಿದ್ದು 34 ಲಕ್ಷ ಆಗಿದೆ. 3.5 ಪಟ್ಟು ಆಗಿಬಿಡ್ತು 10 ವರ್ಷಕ್ಕೆ. ಇವಾಗ ಇದನ್ನೇ ನೀವು 20 ವರ್ಷ ಮಾಡಿದ್ರಿ, ಸರಿನಾ? 20 ವರ್ಷ ಮಾಡಿದಾಗ ನಿಮ್ಮ ಹತ್ರ ಟೋಟಲ್ 1,15,00,000 ಇದೆ. 20 ವರ್ಷಕ್ಕೆ 1,15,00,000 ಆಯಿತು. 10 ಪಟ್ಟು ಜಂಪ್ ಆಯಿತು 20 ವರ್ಷಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು. ಇವಾಗ ನಾವೇನು ಯೋಚನೆ ಮಾಡ್ತೀವಿ, ನಾವೇನಾದರೂ ಸ್ವಲ್ಪ ತಲೆ ಉಪಯೋಗಿಸೋಣಲ್ಲ, ನಾವೇನಾದರೂ ತಲೆ ಉಪಯೋಗಿಸಿ ಸ್ವಲ್ಪ ಜಾಸ್ತಿ ರಿಟರ್ನ್ ತೆಗೆಯೋಣಲ್ಲ ಅಂತ ಏನು ಮಾಡ್ತೀವಿ, ಸ್ವಲ್ಪ ಜಾಸ್ತಿ ರಿಟರ್ನ್ ತೆಗಿಯಕ್ಕೆ ಹೋಗ್ತೀವಿ, ಸ್ವಲ್ಪ ರಿಸರ್ಚ್ ಮಾಡಿ ರಿಸ್ಕ್ ತಗೊಳಕ್ಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ,
20% ನಮಗೆ CAGR ರಿಟರ್ನ್ ಬರುತ್ತೆ. ಸ್ವಲ್ಪ ನೀವು ರಿಸರ್ಚ್ ಮಾಡಿ ಡೀಪಾಗಿ ಅನಾಲಿಸಿಸ್ ಮಾಡಿದ್ರೆ 20% ಬರುತ್ತೆ. ನೀವು ಲಾಂಗ್ ಟರ್ಮಲ್ಲಿ 20%ನೇ ತೆಗೆಯೋದು ಭಾರಿ ಕಷ್ಟ. ಈ ಒಂದೊಂದು ವರ್ಷ 30% ಬರ್ಬೋದು, ಒಂದೊಂದು ವರ್ಷ 40% ಬರ್ಬೋದು. 20%ನ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆಯದು. ಓಕೆ, 20% ತೆಗೆಯೋದು ಕಷ್ಟ ಲಾಂಗ್ ಟರ್ಮಲ್ಲಿ. 20% ರಿಟರ್ನ್ ತೆಗಿತೀರಾ, 10 ಇಯರ್ಸ್ಗೆ ಇದು 60 lakhs ಆಗುತ್ತೆ. ಎಷ್ಟು ಪಟ್ಟು ಜಾಸ್ತಿ ಆಯ್ತು ಹೇಳಿ? ನಿಮ್ಮದು ಹಳೆ ಇನ್ವೆಸ್ಟ್ಮೆಂಟ್ಗೂ ಇದಕ್ಕೂ 2 ಪಟ್ಟು ಜಾಸ್ತಿ ಆಯಿತು. ಅಲ್ಲಿ 33 ಲಕ್ಷ ಇತ್ತು, ಇಲ್ಲಿ 61 ಲಕ್ಷ ಇತ್ತು. ಅಂದರೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ, ಸ್ವಲ್ಪ ತಲೆ ಕೆಡಿಸ್ಕೊಂಡು ಇನ್ವೆಸ್ಟ್ ಮಾಡಿದ್ರಿಂದ ನಿಮ್ಮ ಫ್ರೆಂಡಿಗಿನ್ನ ನೀವು ಡಬಲ್ ಮಾಡಿದ್ರಿ. ಈ ಫ್ರೆಂಡಿಗೂ ನಿಮಗೂ ದುಡ್ಡು ಕಂಪೇರ್ ಮಾಡಿದ್ರೆ, ಅಂದರೆ ಅವರು ನಿಫ್ಟಿನಲ್ಲಿ ಹಾಕಿದಾರಾ, ನೀವೇ ರಿಸರ್ಚ್ ಮಾಡಿದ್ದೀರಾ. ಅವ್ರ ಹತ್ರ 30 ಲಕ್ಷ ಇದೆ, ನಿಮ್ಮ ಹತ್ರ 60 ಲಕ್ಷ ಇದೆ. 60 ಲಕ್ಷ ದೊಡ್ಡ ಅಮೌಂಟ್ ಅಲ್ಲ, ಡಬಲ್ ಇದ್ದಂಗಲ್ವ ನಿಮಗಿನ್ನ ಅವ್ರಿಗೆ. ಅದೇ ನೀವು 20 ಇಯರ್ಸ್ನ ಕಂಪೇರ್ ಮಾಡಿದ್ರೆ ನಿಮ್ಮ ಹತ್ರ 3,80,00,000 ಇರುತ್ತೆ, ಅಂದರೆ 4 ಕೋಟಿ ಇರುತ್ತೆ ಅರೌಂಡು. ನಿಮ್ಮ ಫ್ರೆಂಡ್ ಹತ್ರ 1 ಕೋಟಿ ಇರುತ್ತೆ. ನೀವು ಸ್ವಲ್ಪ ರಿಸರ್ಚ್ ಮಾಡಿ, ಸ್ವಲ್ಪ ತಲೆ ಕೆಡಿಸ್ಕೊಂಡು ಇನ್ವೆಸ್ಟ್ ಮಾಡಿದ್ದಕ್ಕೆ ನೀವು ನಿಮ್ಮ ಫ್ರೆಂಡಿಗಿನ್ನ 4 ಪಟ್ಟು ಜಾಸ್ತಿ ರಿಟರ್ನ್ ತೆಗೆದಿದ್ದೀರಾ. 4 ಪಟ್ಟು. ನಿಮ್ಮ ಫ್ರೆಂಡ್ ಹತ್ರ 1 ಮನೆ ಇದೆ ಅಂದರೆ ನಿಮ್ಮ ಹತ್ರ 4 ಮನೆ ಇದೆ. ಯೋಚನೆ ಮಾಡಿ ಎಷ್ಟು ದೊಡ್ಡದಿರ್ಬೋದು ಅದು. ಈ ರೀಸನ್ನಿಂದನೇ ನಾವು ಸ್ವಲ್ಪ ತಲೆ ಕೆಡಿಸ್ಕೊಂತೀವಿ, ಏನೋ ಮಾಡೋಣ, ಟ್ರೈ ಮಾಡೋಣ, ಜಾಸ್ತಿ ರಿಟರ್ನ್ ತೆಗೆಯೋಣ ಅಂತಲೇ ಮಾಡ್ತೀವಿ. ಇದೊಂದು ಇದೆಯಲ್ಲ 6-7% ರಿಟರ್ನ್, ಇದಕ್ಕೋಸ್ಕರನೇ ಓಡಾಡ್ತೀವಿ, ಇದಕ್ಕೋಸ್ಕರ ಇಷ್ಟೆಲ್ಲ ತಲೆ ಕೆಡಿಸ್ಕೊತೀವಿ. ಇನಿಷಿಯಲಿ ನಮಗೆ ಅದು ಏನು ಮ್ಯಾಟ್ರ್ ಅಲ್ಲ ಅನಿಸುತ್ತೆ. 6-7% ಅಂದರೆ ಅಷ್ಟೊಂದು ದೊಡ್ಡದಲ್ಲ ಅನಿಸುತ್ತೆ. ಲಾಂಗ್ ಟರ್ಮಲ್ಲಿ ಅದು ತುಂಬ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಇದು ಕಾಂಪೌಂಡ್ ಆಗ್ತಾ ಹೋಗುತ್ತೆ. ನಿಮ್ಮ ನಾಲೆಡ್ಜು ಏನು ಕಲಿತಿದ್ದೀರಲ್ಲ, ಇದು ಬರೀ ಇಲ್ಲಿ ಮಾತ್ರ ನಿಮ್ಗೆ ಅಪ್ಲೈ ಆಗೋಲ್ಲ. ಸ್ಟಾಕ್ ಮಾರ್ಕೆಟ್ ಕಲ್ತ್ರೆ ನೀವು ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಪ್ಲೈ ಆಗೋಲ್ಲ, ನಿಮ್ಮ ಪರ್ಸ್ನಲ್ ಲೈಫ್ಗೂ ಅಪ್ಲೈ ಆಗುತ್ತೆ. ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ಆ ಕಂಪ್ನಿ ಏನು ಮಾಡ್ತಾ ಇದೆ, ಈ ಕಂಪ್ನಿ ಗ್ರೋತ್ ಏನು, ಈ ಕಂಪ್ನಿ ಫ್ಯೂಚರ್ ಏನು, ಈ ಕಂಪ್ನಿನಲ್ಲಿ ಫ್ಯೂಚರ್ ಇದೆಯಾ ಇಲ್ಲ, ಪ್ರತಿಯೊಂದು ಗೊತ್ತಾಗುತ್ತೆ ನಿಮಗೆ. ಮತ್ತು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕಾಂಪಿಟೇಟರ್ ಏನು ಮಾಡ್ತಿದ್ದಾನೆ, ಅವನ್ನ ನಾನು ಹೆಂಗೆ ಕಾಪಿ ಮಾಡೋದು, ಪ್ರತಿಯೊಂದು ನೀವು ಐಡಿಯಾ ತಿಳ್ಕೊಬೋದು. ಸ್ಟಾಕ್ ಮಾರ್ಕೆಟ್ನ ಜಸ್ಟ್ ಇನ್ವೆಸ್ಟ್ಮೆಂಟಿಗೆ ಅಲ್ದಲೆ ಎಲ್ಲ ಥರದಲ್ಲೂ ಯೂಸ್ ಮಾಡ್ಕೊಬೋದು. ಜಗತ್ತಿನಲ್ಲಿ ಯಾವ್ಯಾವ ವಿಚಾರ ನಡೆಯುತ್ತೆ, ಎಲ್ಲ ವಿಚಾರದ ಬಗ್ಗೆ ನಿಮಗೆ ಐಡಿಯಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಷ್ಟು ಪವರ್ಫುಲ್ಲು. ನನಗೆ ಬೇಡ, ಸ್ಟ್ರೆಸ್ ಬೇಡ, ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂದರೆ ನಿಫ್ಟಿ 50 ಅಥವಾ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ದುಡ್ಡು ಹಾಕಿ ಸುಮ್ಮ ಕೂತ್ಕೊಳ್ಳೋದೇ ಬೆಟ್ರು. ಅದೂ ಒಳ್ಳೆ ಇನ್ವೆಸ್ಟ್ಮೆಂಟೇನೆ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಲ್ಲ. ಹಾಯ್ ಅಭಿ ಅಣ್ಣ, ಬ್ಯಾಂಕ್ ಆಫ್ ಇಂಡಿಯಾದು ಅನಾಲಿಸಿಸ್ ಮಾಡಿದ್ರೆ ಮಾರ್ಕೆಟ್ ಕ್ಯಾಪು 74,227 ಕೋಟಿ ಇದೆ. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 160 ಇದೆ. PE ಬಂದ್ಬಿಟ್ಟು 7.4 ಇದೆ. ROE ಬಂದ್ಬಿಟ್ಟು 12.4 ಇದೆ. ರೆವಿನ್ಯೂ ಗ್ರೋಯಿಂಗ್ ಅಟ್ 6% ಇಯರ್ ಆನ್ ಇಯರು. EPS ಗ್ರೋಯಿಂಗು. NPA ವ್ಯಾಲ್ಯೂ ಸ್ಕ್ರೀನಲ್ಲಿ ಸಿಗ್ತಾ ಇಲ್ಲ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ವಾಲಟಿಲಿಟಿ ಅಂತ ಅನ್ನಿಸ್ತಾ ಇದೆ. FIS ಇನ್ಕ್ರೀಸ್ ಮಾಡಿದ್ದಾರೆ. DIS ಸೆಲ್ ಮಾಡಿದ್ದಾರೆ. ಪ್ರಮೋಟರ್ ಹೋಲ್ಡಿಂಗ್ 70 ಇದೆ. ಇವಾಗ ಯಾಕೋ ತುಂಬ ಪ್ರೀಮಿಯಮಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವೆರಿಫೈ ಬಿಕಾಸ್ ಇಟ್ ಮೇ ಬಿ ರಾಂಗ್ ಇನ್ ಯುವರ್ ಪರ್ಸ್ಪೆಕ್ಟಿವ್. ಥ್ಯಾಂಕ್ ಯು ಬ್ರೋ ಫಾರ್ ದಿಸ್ ಅಮೇಝಿಂಗ್ ಲೆಸನ್. ಬ್ರೋ ಚೆಕ್ ಮಾಡೋಣ. ಬ್ಯಾಂಕ್ ಆಫ್ ಇಂಡಿಯಾ ಬ್ರೋ, ಬ್ಯಾಂಕ್ ಆಫ್ ಇಂಡಿಯಾದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 71,000 ಕೋಟಿ ಇದೆ. PE 7 ಇದೆ. ಆ್ಯಕ್ಚುಲಿ ನಾವು PEನಲ್ಲಿ ನೋಡಲ್ಲ, ಬ್ಯಾಂಕ್ಸ್ನ ನೋಡ್ಬೇಕಾದ್ರೆ ಮತ್ತು ಫೈನಾನ್ಸ್ ಕಂಪ್ನಿಗಳನ್ನ ನೋಡ್ಬೇಕಾದ್ರೆ PEನಲ್ಲಿ ನೋಡಬಾರ್ದು, ಪ್ರೈಸ್ ಟು ಬುಕ್ಕಲ್ಲಿ ನೋಡ್ಬೇಕು. ಪ್ರೈಸ್ ಟು ಬುಕ್ ಅಂದರೆ ಬುಕ್ ವ್ಯಾಲ್ಯೂ ಇದೆಯಲ್ಲ, ಬುಕ್ ವ್ಯಾಲ್ಯೂಗೆ ನೀವು ಶೇರ್ ಪ್ರೈಸ್ನ ಡಿವೈಡೆಡ್ ಬೈ ಮಾಡಿದ್ರೆ ಪ್ರೈಸ್ ಟು ಬುಕ್ ಬರುತ್ತೆ. ಪ್ರೈಸ್ ಟು ಬುಕ್ ಇದು 1ಕ್ಕಿಂತ ಬಿಲೋನಲ್ಲಿ ಟ್ರೇಡ್ ಆಗ್ತಾ ಇದೆ. ನಾರ್ಮಲಿ ಇದು PSU ಬ್ಯಾಂಕ್. ಇದು ಪ್ರಮೋಟರ್ ಅಂದರೆ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ. ನೀವು ಚೆಕ್ ಮಾಡಿ, ಪ್ರಮೋಟರ್ 70% ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓನ್ ಮಾಡಿರ್ತಾರೆ ಇದನ್ನು. FIS ಇನ್ಕ್ರೀಸ್ ಮಾಡಿದ್ದಾರೆ. DIS ಹತ್ರನೂ ಇದೆ. ಮತ್ತು ನೀವು ಕ್ಯಾಶ್ ಫ್ಲೋ ನೋಡಿದಿರಲ್ಲ, ಇದರಲ್ಲಿ ಕ್ಯಾಶ್ ಫ್ಲೋ ನೋಡಲೇಬಾರ್ದು ಬ್ರೋ. ಬ್ಯಾಂಕಲ್ಲಿ ಕ್ಯಾಶ್ ಫ್ಲೋ ಬಿಸ್ನೆಸ್ ಅಲ್ಲ ಬ್ಯಾಂಕ್ ಇದು. ಯಾಕಂದರೆ ನಿಮಗೆ 20 ವರ್ಷ ಲೋನ್ ಕೊಟ್ಟಿದ್ದಾರಲ್ಲ, 20 ವರ್ಷದ ದುಡ್ಡು ಕೂಡ ನೀವು ಒಂದೇ ಸಲ ತಂದು ಕೊಡಲ್ಲ ಬ್ಯಾಂಕಿಗೆ. ತಿಂಗಳ ಕಟ್ತೀರಾ. ನೀವು ಕಟ್ಟಿದ ತಕ್ಷಣ ಬ್ಯಾಂಕ್ ಏನು ಮಾಡುತ್ತೆ, ಆ ದುಡ್ಡನ್ನ ಇನ್ನೊಬ್ರಿಗೆ ಲೋನ್ ಕೊಡುತ್ತೆ. ಯಾವಾಗಲೂ ಬ್ಯಾಂಕ್ದು ಕ್ಯಾಶ್ ಫ್ಲೋ ನೆಗೆಟಿವ್ನೇ ಇರುತ್ತೆ. ಇದು ನೆಗೆಟಿವ್ ಕ್ಯಾಶ್ ಫ್ಲೋ ಬಿಸ್ನೆಸ್ ಬ್ಯಾಂಕ್ದು. ಬ್ಯಾಂಕ್ ದುಡ್ಡು ಬಂದಿದ್ದನ್ನ ಪಟ್ಟಂತ ಇನ್ನೊಬ್ರಿಗೆ ಸಾಲ ಕೊಡುತ್ತಲ್ಲ, ಅಲ್ಲಿ ಕ್ಯಾಶ್ ಪಾಸಿಟಿವ್ ಆಗಕ್ಕೆ ಚಾನ್ಸೇ ಇಲ್ಲ. ಬ್ಯಾಂಕ್ ಇರಲಿ, NBFCಗಳಾಗಿರಲಿ, ಫೈನಾನ್ಸ್ ಕಂಪ್ನಿಗಳಾಗಿರಲಿ, ಅವರು ಇದೇ ರೀತಿ ವರ್ಕ್ ಆಗೋದು. ಅಲ್ಲಿ ಕ್ಯಾಶ್ ಫ್ಲೋ ನೋಡಬಾರ್ದು. ಆಮೇಲೆ ಪ್ರೀಮಿಯಮಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಿದ್ದೀರಾ. ಪ್ರೀಮಿಯಮಲ್ಲಿ ಟ್ರೇಡ್ ಆಗ್ತಾ ಇಲ್ಲ, ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಾ ಇದೆ. ಇದ್ರ ವ್ಯಾಲ್ಯೂಗಿನ್ನ ಕಮ್ಮಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಯಾಕಂದರೆ ಇದು PSU ಬ್ಯಾಂಕು, ಗೌರ್ಮೆಂಟ್ ಬ್ಯಾಂಕ್ ಆಗಿರೋದ್ರಿಂದ ಮಾರ್ಕೆಟ್ ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಮಾಡಲ್ಲ. ಎದುರುಕೊಳುತ್ತೆ ಮಾರ್ಕೆಟು. ಬಿಕಾಸ್ ಇವ್ರು ಲೋನ್ ಕೊಟ್ಟಿದ್ದಾರಲ್ಲ, ಲೋನ್ ಬುಕ್ ಏನಿದೆಯಲ್ಲ, ಅದರಿಂದ ನಾಳೆ NPA ಏನು ಬರುತ್ತೆ, NPAನೇ ಇಲ್ಲಿ ಭಾಳ ಮ್ಯಾಟ್ರ್ ಆಗುತ್ತೆ. ನೀವು NPA ಚೆಕ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಹೋಗಿ PPTನಲ್ಲಿ ಹೋದ್ರೂ ಸಿಗುತ್ತೆ. PPTನಲ್ಲಿ ಅದ್ರ ಬಗ್ಗೆ ಮಾತಾಡಿರ್ತಾರೆ. ಬಿಕಾಸ್ NPAನೇ ಮೇನ್ ಬ್ಯಾಂಕಲ್ಲಿ. ನೋಡಿ ಇಲ್ಲಿದೆ, ಗ್ರಾಸ್ NPA ಬಂದ್ಬಿಟ್ಟು 187 ಬಿಪ್ಸ್ ಅಂದರೆ 1.8 ಅನ್ಕೊಬೋದು. 1.8% ಗ್ರಾಸ್ NPA ಇದೆ. ನೆಟ್ NPA 29 ಇದೆ. ಚೆನ್ನಾಗಿದೆ ಆ್ಯಕ್ಚುಲಿ ಇದು ಗ್ರಾಸ್ NPA, ನೆಟ್ NPAನು ಚೆನ್ನಾಗಿದೆ. ಕ್ರೆಡಿಟ್ ಕಾಸ್ಟ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ರೈಸ್ ಆಗ್ತಾ ಇಲ್ಲ. ಇಲ್ಲಿ ನಾವು ಏನು ಚೆಕ್ ಮಾಡಬೇಕಂದ್ರೆ ಡೆಪಾಸಿಟ್ನ ಚೆಕ್ ಮಾಡಬೇಕು. ಡೆಪಾಸಿಟ್ ಯಾವ ರೀತಿ ಗ್ರೋ ಆಗ್ತಾ ಇದೆ ಅಂತ. ಯಾಕಂದರೆ ಎಷ್ಟು ಡೆಪಾಸಿಟ್ ಗ್ರೋ ಆಗುತ್ತೆ ಅದೇ ರೀತಿ ಇನ್ನೊಬ್ರಿಗೆ ಸಾಲ ಕೊಡೋಕ್ಕಾಗುತ್ತೆ. ಡೆಪಾಸಿಟ್ ಕಮ್ಮಿ ಗ್ರೋ ಆತಾದರೆ ಇನ್ನೊಬ್ರಿಗೆ ಸಾಲ ಕೊಡೋಕ್ಕಾಗಲ್ಲ. ಸಾಲ ಕೊಡೋಕ್ಕಾಗಲಿದ್ರೆ ಗ್ರೋತ್ ಬರಲ್ಲ. ಇಲ್ಲಿದೆ ನೋಡಿ, ಗ್ಲೋಬಲ್ ಡೆಪಾಸಿಟ್ಸು
ಗ್ಲೋಬಲ್ ಬಿಸ್ನೆಸ್ಸು, ಗ್ಲೋಬಲ್ ಡೆಪಾಸಿಟ್ಸು, ಗ್ಲೋಬಲ್ ಅಡ್ವಾನ್ಸಸ್ಸು, ಇವರೇನು ಬೇರೆ ದೇಶಗಳಿಗೆ ಸಾಲ ಕೊಡ್ತಾರಾ? ಗ್ಲೋಬಲ್ ಅಂತ ಇದೆ. ಅಡ್ವಾನ್ಸಸ್ ಅಂದರೆ ಸಾಲ ಕೊಡೋದಂತ. ರಿಟೇಲ್ ಅಡ್ವಾನ್ಸಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಜಾಸ್ತಿ ರಿಟೇಲ್ಗಳಿಗೆ ಸಾಲ ಕೊಡ್ತಿದ್ದಾರೆ. ಮೇ ಬಿ ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಆ ಥರ. ಅಗ್ರಿಕಲ್ಚರ್ಗೂ ಕೂಡ ಕೊಡ್ತಾ ಇದ್ದಾರೆ. MSMEಗೂ ಕೂಡ ಕೊಡ್ತಾ ಇದ್ದಾರೆ. ಬ್ರೋ, ಇದಂತ ಏನು ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಏನಲ್ಲ. ಇದರಿಂದ ಮಾರ್ಕೆಟ್ ಸರಿಯಾಗಿ ವ್ಯಾಲ್ಯೂ ಮಾಡಲ್ಲ. ಒಂದು ಗ್ರೋತ್ ಬಂದ್ಬಿಟ್ಟು 18-20% ಬಂದರೆ ಇಯರ್ ಆನ್ ಇಯರು, ಅವಾಗ ಮಾರ್ಕೆಟ್ ಇದಕ್ಕೆ ವ್ಯಾಲ್ಯೂ ಪೇ ಮಾಡುತ್ತೆ. ಬಟ್ ಕರೆಂಟ್ಲಿ ಇದು ಅಂಡರ್ ವ್ಯಾಲಿಡ್ ಆಗೇ ಇದೆ. ಇವು ಯಾವಾಗಲೂ ಅಂಡರ್ ವ್ಯಾಲಿಡ್ ಆಗೇ ಇರ್ತವೆ. ಗ್ರೋತ್ ಬಂದಾಗ ಮೇಲೆ ಹೋಗ್ತವೆ. ವಾಚ್ ಮಾಡ್ತಾ ಇರಿ. ಕಾಸಾ ಎಲ್ಲನೂ ಚೆನ್ನಾಗಿದೆ. ಕಾಸಾ 41 ಇದೆ. ಕಾಸಾ ಅಂದರೆ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟ್ ಅಂತ. ಇದಕ್ಕೆ ಯಾವುದೇ ಥರ ಇಂಟ್ರೆಸ್ಟ್ ಕೊಡೋಂಗಿಲ್ಲಲ್ಲ. ಅವ್ರ ಹತ್ರ ಟೋಟಲ್ ಏನು ಲೋನ್ ಕೊಡ್ತಾರೆ, ಅದರಲ್ಲಿ 41% ಏನು ಲೋನ್ ಕೊಡೋದಿರಲ್ಲ. ಅವಾಗ ಏನಾಗುತ್ತೆ, ಬ್ಯಾಂಕಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿದೆ ಬ್ರೇಕ್ ಡೌನ್, ಯಾರ್ಯಾರಿಗೆ ಲೋನ್ ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರಿಗೆ ಲೋನ್ ಕೊಟ್ಟಿದ್ದಾರೆ. ಅದಕ್ಕೇ ಮಾರ್ಕೆಟ್ ಇದನ್ನು ಅಷ್ಟೊಂದು ಪರಿಗಣಿಸ್ತಾ ಇಲ್ಲ. 59,000 ಇನ್ಫ್ರಾಸ್ಟ್ರಕ್ಚರಿಗಿದೆ. ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಬಂದ್ಬಿಟ್ಟು ರಿಸ್ಕಿ. ಅಲ್ಲಿ ತುಂಬ ಜನ ಡಿಫಾಲ್ಟ್ ಆಗಿದ್ದಾರೆ ಹಿಂದ್ಗಡೆ 2008, 2009 ಟೈಮಲ್ಲಿ. ಅದಕ್ಕೇ ಮಾರ್ಕೆಟ್ ಎದುರ್ಕೊಳುತ್ತೆ. ನಾಳೆ ಡಿಫಾಲ್ಟ್ ಬಂದರೆ ನಿಮ್ಮ ಪ್ರಾಫಿಟ್ ಎಲ್ಲ ಕಿತ್ತರ್ಕೊಂಡು ಹೋಗ್ಬಿಡುತ್ತೆ. ಇದಕ್ಕಿಂತ ಬೇರೆ ಬ್ಯಾಂಕ್ಸ್ ಇದ್ದಾವೆ, ಚೆಕ್ ಮಾಡಿ. ಕೆನರಾ ಬ್ಯಾಂಕು, ಬೇರೆ PSUನಲ್ಲೇ ಬೇರೆ ಬ್ಯಾಂಕ್ಸ್ ಇದ್ದಾವೆ. ಸ್ವಲ್ಪ ರೀಟೇಲ್ ಓರಿಯೆಂಟೆಡ್ ಇರಬೇಕು. ರೀಟೇಲ್ ಅಂದರೆ ನಿಮ್ಮಂಥ ಜನಗಳಿಗೆ ಜಾಸ್ತಿ ಲೋನ್ ಕೊಡಬೇಕು. ಅಂಥ ಬ್ಯಾಂಕ್ಗಳು ಯಾಕೆ ಸೇಫ್ ಅಂದರೆ, ನಾವು ಎಷ್ಟು ಜನ ಡಿಫಾಲ್ಟ್ ಆಗ್ಬೋದು. ನಿನಗೆ ಸಂಬಳ ಬಂದಿಲ್ಲ ಅಂತ ಈ ಸಲ ನೀನು EMI ಕಟ್ದಂಗಿರ್ಬೋದು. ಪಕ್ಕದವನು ಹಂಗೆ ಮಾಡಲ್ಲಲ್ಲ. ಎಷ್ಟು ಜನ ಡಿಫಾಲ್ಟ್ ಆಗ್ಬೋದು. ಅಲ್ಲಿ ಡಿಫಾಲ್ಟ್ ಆದರೆ ಈಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಮುಳುಗೋದ್ರೆ ಎಷ್ಟು ದುಡ್ಡು ಹೋಗುತ್ತೆ? 2,000-3,000 ಕೋಟಿ ಒಂದೇ ಸಲ ಹೋಗುತ್ತೆ. ನಾವು ದುಡ್ಡು ಕೊಡ್ದಂಗಿದ್ರೆ ಎಷ್ಟು ಜನ ಹೋಮ್ ಲೋನ್ ಯಾರೋ ತಾಂಡಿದ್ದಾನೆ 50 ಲಕ್ಷ, ಅವ್ನು ಕೊಡ್ದಲ್ಲಿದ್ರೆ ಏನಾಗುತ್ತೆ? ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಈ ಥರ ಹ್ಯೂಜ್ ಲೋನ್ ಕೊಡೋದ್ರಿಂದ ಒಂದು ಕಂಪ್ನಿ ಮುಳುಗೋದ್ರೆ ತುಂಬ ಎಫೆಕ್ಟ್ ಆಗುತ್ತೆ. ರಿಟೇಲ್ ಫೋಕಸ್ ಇರ್ತಾವಲ್ಲ, ಅಂಥ ಬ್ಯಾಂಕ್ನ ಒಂದ್ಸಲ ಅನಾಲಿಸಿಸ್ ಮಾಡಿ. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ದಯವಿಟ್ಟು ಇದನ್ನು ನನ್ನ ಮಾತು ಕೇಳ್ಕೊಂಡು ಬೈ ಸೆಲ್ ಮಾಡಬೇಡಿ. ನಿಮ್ಮ ಓನ್ ರಿಸರ್ಚ್ ಮಾಡಿ. ಅಭಿ ಸರ್ ಸ್ವಲ್ಪ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ವಿಡಿಯೋ ಮಾಡಿ, ಹೌ ಟು ಅನಲೈಸ್ ಇಟ್, ಈವನ್ ಸ್ಟಾಕ್ ಬಗ್ಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ರಿ, ಬಟ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಬ್ರೋ, ಮ್ಯೂಚುವಲ್ ಫಂಡ್ ನ ಅನಾಲಿಸಿಸ್ ಮಾಡೋದು ಮತ್ತೆ ಸ್ಟಾಕ್ ನ ಅನಾಲಿಸಿಸ್ ಮಾಡೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಸ್ಕ್. ಯಾಕಂದ್ರೆ ಸ್ಟಾಕ್ ನ ಅನಾಲಿಸಿಸ್ ಮಾಡೋದೇ ಬೇರೆ ತರ, ಮ್ಯೂಚುವಲ್ ಫಂಡ್ ನ ಅನಾಲಿಸಿಸ್ ಮಾಡೋದೇ ಬೇರೆ ತರ. ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗ್ಬಿಟ್ಟು ನೀವು ಸ್ಟಾಕ್ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಯಾವ್ಯಾವ ಸ್ಟಾಕ್ ಬೈ ಮಾಡಿದಾನೆ, ಈ ಸ್ಟಾಕ್ ಹೆಂಗಿದೆ ಅಂತ. ಆ ತರ ಮಾಡಂಗಿದ್ರೆ ನೀವೇ ಹೋಗಿ ಬೈ ಮಾಡಬಹುದಿತ್ತು. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ, ನೀವು ಒಂದು ಪರ್ಟಿಕ್ಯುಲರ್ ಅಮೌಂಟ್ ನ ಒಬ್ಬ ಫಂಡ್ ಮ್ಯಾನೇಜರ್ ಕೈಲಿ ಕೊಡ್ತಿದ್ದೀರಾ. ಆ ಫಂಡ್ ಮ್ಯಾನೇಜರ್ ಅದನ್ನ ಮ್ಯಾನೇಜ್ ಮಾಡ್ತಿದ್ದಾನೆ. ಇಲ್ಲಿ ನಾವು ಸ್ಟಾಕ್ ನ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಸ್ಟಾಕ್ ನ ಅನಾಲಿಸಿಸ್ ಫಂಡ್ ಮ್ಯಾನೇಜರ್ ಮಾಡ್ಕೊಂತಾನೆ. ನಾವಿಲ್ಲಿ ಆ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಮ್ಯೂಚುವಲ್ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಚೆಕ್ ಮಾಡಬೇಕು. ಅದನ್ನ ಚೆಕ್ ಮಾಡಕ್ಕೆ ಕೆಲವೊಂದು ಪ್ಯಾರಾಮೀಟರ್ ಇದಾವೆ. ನಾನು ಆಲ್ರೆಡಿ ಒಂದ್ಸಲ ವಿಡಿಯೋ ಮಾಡಿದ್ದೆ. ಶಾರ್ಪ್ ರೇಷಿಯೋ ಚೆಕ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಚೆಕ್ ಮಾಡಬೇಕು, ರೋಲಿಂಗ್ ರಿಟರ್ನ್ ಅಂತ ಬರುತ್ತೆ, ಅದನ್ನು ಚೆಕ್ ಮಾಡಬೇಕು. ತುಂಬಾ ಕೆಲವೊಂದು ಪ್ಯಾರಾಮೀಟರ್ ಬರ್ತವೆ ಮ್ಯೂಚುವಲ್ ಫಂಡ್ ಅನಾಲಿಸಿಸ್ ಮಾಡಕ್ಕೆ. ಅದನ್ನ ನೋಡಿ ಮ್ಯೂಚುವಲ್ ಫಂಡ್ ಅನಾಲಿಸಿಸ್ ಮಾಡಬೇಕೆ ಹೊರತು ಅದ್ರ ಒಳಗಡೆ ಸ್ಟಾಕ್ ನೋಡಿ ಅಲ್ಲ. ಆಮೇಲೆ ರಿಟರ್ನ್ ನೋಡಿ ಕೂಡ ಅಲ್ಲ, ಈ ವರ್ಷ ಎಷ್ಟು ರಿಟರ್ನ್ ಕೊಟ್ಟಿದೆ ಅದನ್ನ ನೋಡಿ ಕೂಡ ಅಲ್ಲ. ಮೇನ್ ಮ್ಯೂಚುವಲ್ ಫಂಡ್ ಅಲ್ಲಿ ಮ್ಯಾಟರ್ ಆಗೋದು ಫಂಡ್ ಮ್ಯಾನೇಜರ್. ಫಂಡ್ ಮ್ಯಾನೇಜರ್ ಯಾರು, ಫಂಡ್ ಮ್ಯಾನೇಜರ್ ಹೆಂಗೆ, ಇವ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾನೆ, ಇವ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತಾನೆ, ಆ ತರ ನಾವು ಅನಾಲಿಸಿಸ್ ಮಾಡಬೇಕು. ಇದೆಲ್ಲ ಮ್ಯಾಟರ್ ಆಗುತ್ತೆ, ಸ್ಟಾಕ್ಸ್ ಅಲ್ಲ. ಓಕೆ, ಸ್ಟಾಕ್ ಅಂತ ಅನಾಲಿಸಿಸ್ ಮಾಡಕ್ ಬಂದಾಗ ಸ್ಟಾಕ್ ಅನಾಲಿಸಿಸ್ ಬಗ್ಗೆ ನಾವು ಮುಂಚಿಂದನೂ ವಿಡಿಯೋ ಮಾಡ್ತಾನೆ ಇದೀವಿ, ಹೇಳ್ಕೊಡ್ತಾನೆ ಇದೀವಿ. ಈಗ ರೀಸೆಂಟ್ಲಿ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೀವಿ, ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ. ಅದರಲ್ಲಿ ಹೊಸದಾಗಿ ಬೇಸಿಕ್ ಇಂದನೂ ವಿಡಿಯೋ ಮಾಡ್ತಾ ಹೋಗ್ತಾ ಇದೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲೂ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತಾನು ವಿಡಿಯೋ ಮಾಡ್ತೀವಿ. ದಯವಿಟ್ಟು ನೀವೇನಾದ್ರೂ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬೇಸಿಕ್ ಇಂದನೂ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಗೆ ಗೊತ್ತಿದ್ರು ಕೂಡ ನಿಮ್ಗೊಂದು ರೀಕಾಲ್ ಆದಂಗೆ ಆಗುತ್ತೆ. ವಿಷಯ ಗೊತ್ತಿರುತ್ತೆ, ಬಟ್ ಇನ್ನೊಂದ್ಸಲ ನೋಡಿದಾಗ ಇನ್ನೊಂದ್ಸಲ ಐಡಿಯಾ ಬರುತ್ತೆ. ಸರ್, ಸಿಲ್ವರ್ ಕ್ರ್ಯಾಶ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸಿಲ್ವರ್ ಕ್ರ್ಯಾಶೇ ಆಗಿಲ್ಲಲ್ಲ ಬ್ರೋ, ಮೇಲೆ ಹೋಗ್ತಾನೆ ಇದೆ, ಡೈಲಿ ಮೇಲೆ ಹೋಗ್ತಾ ಇದೆ. 3 ಲಕ್ಷ ರೀಚ್ ಆಗಿದೆ ಸಿಲ್ವರು. ಕ್ರ್ಯಾಶ್ ಎಲ್ಲಿಂದ ಆಗುತ್ತೆ? ಕ್ರ್ಯಾಶ್ ಆಗಿತ್ತು ಒಂದ್ಸಲ, ನಾನು ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೆ. 90% ಕ್ರ್ಯಾಶ್ ಆಗಿತ್ತು. ಅದೊಂದು ಕೇಸ್ ಸ್ಟಡಿ ಮಾಡಿದ್ವಿ. 1983ನಲ್ಲಿ ಸಿಲ್ವರು $50 ಟಚ್ ಮಾಡಿರೋದು. 1983ನಲ್ಲಿ ಇವಾಗ ಅದು $90 ಇದೆ, $95 ಇದೆ. ಅಂದರೆ ಆಲ್ಮೋಸ್ಟ್ 40 ವರ್ಷ ಆದಮೇಲೆ ಸಿಲ್ವರ್ ಡಬಲ್ ಆಗಿದೆ. ಅವಾಗ ಮ್ಯಾನಿಪ್ಯುಲೇಟ್ ಮಾಡಿ ಇದನ್ನು ಮೇಲೆ ತಗೊಂಡೋಗಿದ್ರು ಸಿಲ್ವರ್ನ. ಒಂದು ದಿವಸ ಸಡನ್ನಾಗಿ ಡ್ರಾಪ್ ಆಗೋಯ್ತು. ಬಟ್ ಇವಾಗ ಸಿಲ್ವರ್ ಮೇಲೆ ಹೋಗ್ತಾ ಇರೋದು ರಿಯಲ್ ರೀಸನ್ ಇದೆ. ಬಟ್ ಸಡನ್ಲಿ ಈ ಥರ ಮೇಲೆ ಹೋಗೋದು ಒಳ್ಳೇದಲ್ಲ. ಸ್ವಲ್ಪ ಕೆಳಗೂ ಬರ್ಬೋದು. ಬಟ್ ಸಿಲ್ವರಿಗೆ ರಿಯಲ್ ಡಿಮ್ಯಾಂಡ್ ಇದೆ. ಸಿಲ್ವರ್ ಗೋಲ್ಡ್ ಥರ ಅಲ್ಲ, ಸಿಲ್ವರಿಗೆ ರಿಯಲ್ ಡಿಮ್ಯಾಂಡ್ ಇದೆ. ಹಂಗಂತ ಯಾವ ಪ್ರೈಸ್ ಅಂದ್ರೆ ಆ ಪ್ರೈಸೇ ಕೊಡೋಕ್ಕಾಗಲ್ಲ. ಯಾಕಂದ್ರೆ ರಾ ಮೆಟೀರಿಯಲ್ ಯೂಸ್ ಮಾಡ್ತಿದೀವ. ಈಗ ಎಕ್ಸಾಂಪಲ್ ತಗೊಳ್ಳಿ, ಹೌದು ಎಲ್ಲರಿಗೂ ಈ ರಾ ಮೆಟೀರಿಯಲ್ ಆಗಿ ಬೇಕು ಸಿಲ್ವರ್. ಅಂದ್ರೆ ನಾನು ಸಮೋಸ ಮಾಡ್ತಾ ಇದ್ದೀನಿ, ಸಮೋಸದಲ್ಲಿ ಆಲೂಗಡ್ಡೆ ಎಣ್ಣೆ ಬೇಕೇ ಬೇಕು. ನಾಳೆ ಎಲ್ಲರೂ ಸಮೋಸ ತಿಂತಾರೆ ಅಂತ ಎಣ್ಣೆ ಪ್ರೈಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಹೇಳಿ? ನಾನು ಸಮೋಸದ ಪ್ರೈಸು ಜಾಸ್ತಿ ಮಾಡ್ಬೇಕಾಗುತ್ತೆ. ಅವಾಗ ತುಂಬಾ ಜನ ಸಮೋಸ ತಿನ್ನೋದೇ ಬಿಟ್ಬಿಡ್ತಾರೆ. ಅದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಯೂಸ್ ಆಗುತ್ತೆ, EV ನಲ್ಲಿ ಯೂಸ್ ಆಗುತ್ತೆ, ಸೋಲಾರ್ ಅಲ್ಲಿ ಯೂಸ್ ಆಗುತ್ತೆ ಸಿಲ್ವರ್. ಹಂಗಂತ ಪ್ರೈಸ್ ಜಾಸ್ತಿ ಆದ್ರೆ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ ಹುಡುಕ್ತಾರೆ. ಸಬ್ಸ್ಟಿಟ್ಯೂಟ್ ಏನ್ ಸಿಗುತ್ತೆ ಅಂತ ಹುಡುಕ್ತಾರೆ. ಅಫೋರ್ಡಬಲ್ ಇಲ್ಲ ಅಂತ.
ಲೀಥಿಯಂ ಹಿಂಗೆ ಅಲ್ಲ, ಲೀಥಿಯಂ ಒಂದ್ಸಲ ಸಡನ್ಲಿ ಮೇಲೆ ಹೋಗ್ಬಿಟ್ಟಿದ್ದು 2022ರಲ್ಲಿ. ಅಲ್ಲಿಂದ ಲೀಥಿಯಂ ಸಡನ್ಲಿ 90% ಫಾಲ್ ಆಯ್ತು. ಹಂಗಂತ ಸಿಲ್ವರ್ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಸಿಲ್ವರ್ ಫಾಲ್ ಆಗಲ್ಲ ನನ್ನ ಪ್ರಕಾರ. ಈ ತರ ಸಡನ್ಲಿ ಮೇಲೋಗೋದು ಒಳ್ಳೇದಲ್ಲ. ತುಂಬಾ ಜನ ಹೋಗಿ ಇದ್ರಲ್ಲಿ ಟ್ರ್ಯಾಪ್ ಆಗ್ತಾರೆ, ರೀಸೆಂಟ್ ಆಗಿ ಎಂಟ್ರಿ ಆಗೋರೆಲ್ಲ ಸಿಗಾಕೊಂತಾರೆ. ಅಳುಬ್ರು ಪರವಾಗಿಲ್ಲ, ರೀಸೆಂಟ್ ಆಗಿ ಎಂಟ್ರಿ ಆಗೋರೆಲ್ಲ ಸಿಗಾಕಂತಾರೆ. ಮತ್ತೆ ತುಂಬಾ ಜನ ಲಿವರೇಜ್ ಮಾಡಿ ಟ್ರೇಡ್ ಮಾಡಕ್ ಹೋಗ್ತಾರೆ, ಅಂದ್ರೆ ಸಾಲಾಗಿಲ್ಲ ಮಾಡಿ ಸಿಲ್ವರ್ ಮೇಲೆ ಹೋಗ್ತಿದೆ ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ತಾರೆ. ಇವರೆಲ್ಲ ತುಂಬಾ ಜನ ಸಿಗಾಕೊಂತಾರೆ. ಸಿಲ್ವರ್ ಲಾಂಗ್ ಟರ್ಮ್ ಅಲ್ಲಿ ಮೇಲೆ ಹೋಗುತ್ತೆ, ಬಟ್ ಸಡನ್ಲಿ ಈ ತರ ವರ್ಷಕ್ಕೆ 300% 400% ಮೇಲೆ ಹೋಗೋದೆಲ್ಲ ಸಸ್ಟೈನಬಲ್ ಅಲ್ಲ. ಹಿಸ್ಟ್ರಿ ಕೂಡ ಇದೇ ಹೇಳುತ್ತೆ. ಯಾವ್ದಾದ್ರು ಒಳ್ಳೆ ಸ್ಟಾಕ್ ಹೇಳೋಣ, ಓ ಯಾಕೆ ನಾವ್ ಇದನ್ನ ಬೈ ಮಾಡಿದ್ರೆ ನೀವು ನಿಜವಾಗ್ಲೂ ಬೈ ಮಾಡ್ತೀರಾ ಅಂದ್ಮೇಲೆ ನಾವು ಬೈ ಮಾಡಿದ್ರಲ್ಲಿ ಏನಿದೆ ರಿಸರ್ಚ್ ಮಾಡಿ ಬೈ ಮಾಡೋದು ಯಾಕೆ? ಸೂಪರ್ ಅಲ್ಲ ಬ್ರೋ. ನೀವು ಸ್ಕೂಲ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಸ್ಕೂಲ್ಗೆ ಹೋಗ್ಬಿಟ್ಟು ನಿಮ್ ಟೀಚರ್ ಹೇಳ್ತಾರೆ ನೀವೇನಾದ್ರೂ SLC ಪಾಸ್ ಆದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಆಮೇಲೆ PUC ಹೋಗ್ತೀರಾ, PUC ನಲ್ಲಿ ಹೇಳ್ತಾರೆ ನೀವೇನಾದ್ರೂ 12th ಪಾಸ್ ಆಗ್ಬಿಟ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಮುಂದೆ ಡಿಗ್ರಿನಲ್ಲೂ ಇದೆ ಹೇಳ್ತಾರೆ, ಇಂಜಿನಿಯರಿಂಗ್ ಅಲ್ಲೂ ಇದೆ ಹೇಳ್ತಾರೆ, ಎಲ್ಲದರಲ್ಲೂ ಇದೆ ಹೇಳ್ತಾರೆ. ನಿಮ್ ಟೀಚರ್ಗೆ ಹೇಳ್ಬಿಡಿ ನನ್ನ ಲೈಫ್ ಹೆಂಗಿದ್ರು ಸೆಟ್ಲ್ ಆಗುತ್ತಲ್ಲ, ನನ್ನ ಕ್ಲಾಸಲ್ಲಿ ಕರ್ಸಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಡೈರೆಕ್ಟ್ ಲೈಫ್ ಸೆಟ್ಲ್ ಮಾಡ್ಬಿಡಿ. ನಿಮ್ದಂತೂ ಲೈಫ್ ಸೆಟ್ಲ್ ಆಗಿದೆಯಲ್ಲ, ತಿಳ್ಕೊಂಡು ನಿಮ್ ಲೈಫ್ ಸೆಟ್ಲ್ ಆಗ್ಬಿಟ್ಟಿದೆಯಲ್ಲ, ಡೈರೆಕ್ಟ್ ನನ್ನ ಲೈಫ್ ಸೆಟ್ಲ್ ಮಾಡಿ ಅಂತ ಹೇಳ್ದಂಗೆ ಆಯ್ತಿದ್ದು. ಅಷ್ಟು ಈಸಿ ಅಲ್ಲ ಬ್ರೋ. ಯಾರೋ ಹೇಳೋದನ್ನ ಫಾಲೋ ಮಾಡಿದ್ರೆ ಇವನ್ ನಾನು ಫೇಲ್ ಆಗ್ತೀನಲ್ಲ, ನಾನೇನ್ ದೊಡ್ಡ ಲಾಡ. ಇಂಥ ರಾಕೇಶ್ ಜುಂಜುನ್ವಾಲಾನೇ ಎಷ್ಟೋ ಸಲ ಫೇಲ್ ಆಗಿದ್ದಾರೆ. ರಾಕೇಶ್ ಜುಂಜುನ್ವಾಲಾ DHFL ಅಂತ ಒಂದು ಸ್ಟಾಕ್ ಬೈ ಮಾಡಿದ್ರು, 0 ಆಗೋಯ್ತು. ಎಸ್ ಬ್ಯಾಂಕ್ ಬೈ ಮಾಡಿದ್ರು, 320ರಲ್ಲಿ ಎಸ್ ಬ್ಯಾಂಕ್ ಬೈ ಮಾಡಿದ್ರು. ಎಲ್ಲಿದೆ ಎಸ್ ಬ್ಯಾಂಕ್ ಶೇರ್ ಪ್ರೈಸ್? ಈ ತರ ತುಂಬಾ ಮಿಸ್ಟೇಕ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕೂಡ ಮಿಸ್ಟೇಕ್ ಮಾಡಿದ್ದಾರೆ. ನಾವು ಬೈ ಮಾಡೋ ಸ್ಟಾಕ್ಸ್ ಎಲ್ಲಾನು ಮೇಲೋಗಲ್ಲ. ಅದರಲ್ಲಿ ನಾವೇನಾದ್ರು 20 ಬೈ ಮಾಡಿದ್ರೆ ಮೇ ಬಿ 10 ವರ್ಕ್ ಆಗ್ಬೋದು, 10 ನಮ್ಮ ಪ್ರಾಫಿಟ್ ನ ಮೇಲಕ್ಕೆ ತಗೊಂಡೋಗ್ಬೋದು. ಬಟ್ ನೀವೇನ್ ಮಾಡಿರ್ತೀರಾ, 10 ಯಾವ್ದು ಫೇಲ್ ಆಗುತ್ತೆ ಅದೇ ಬೈ ಮಾಡಿರ್ತೀರಾ. ನಂದೇನ್ ಗ್ರಾಚಾರ ಅಲ್ಲ, ನಿಮ್ ಗ್ರಾಚಾರ ಅಲ್ಲ. ಆಮೇಲೆ ನಾನು ವಿಡಿಯೋ ಮಾಡಿರ್ತೀನಿ, ವಿಡಿಯೋದಲ್ಲಿ ಹೇಳಿರ್ತೀನಿ ಅನ್ಕೊಳ್ಳಿ, ಈ ವಿಡಿಯೋ ಹೇಳಿ ಎಷ್ಟೋ ದಿವಸ ಆಗಿರುತ್ತೆ, ಶೇರ್ ಪ್ರೈಸ್ ಮೇಲೋಗಿರುತ್ತೆ. ಅವಾಗ ಎಷ್ಟೋ ಜನ ನೋಡಿರ್ತಾರೆ ಮೇಲೋಗಿದೆಯಲ್ಲ ಅಂತ ಅವಾಗ ಬೈ ಮಾಡ್ತಾರೆ. ಮತ್ತೆ ನನಗೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರುತ್ತೆ. ಈಗ ನಾನೇನಾದ್ರೂ ಯಾವುದೋ ಒಂದು ಸ್ಟಾಕ್ ಬೈ ಮಾಡಿದೀನಿ ಅಂದ್ರೆ, ನಾನು ಆ ಸ್ಟಾಕ್ 50% ಕೆಳಗೆ ಬಂದ್ರು 30% ಕೆಳಗೆ ಬಂದ್ರು ನನಗೆ ತಡ್ಕೊಳ್ಳೋ ಶಕ್ತಿ ಇದೆ. ಯಾಕಂದ್ರೆ ನಾನು ಅದನ್ನ ಅನಲೈಸಿಸ್ ಮಾಡಿದೀನಿ, ನನಗೆ ನಂಬಿಕೆ ಇದೆ. ನೀವು ಇನ್ನೊಬ್ರು ನಂಬಿದಿರಲ್ಲ, ನೀವು ರಾತ್ರಿ ಹೊತ್ತು ಬೆಡ್ನ ಒದ್ದೆ ಮಾಡ್ಕೊಂತೀರಾ. ಯಾಕಂದ್ರೆ ನಿಮಗೆ ನಿದ್ದೆ ಬರಲ್ಲ. 30% ಬಿತ್ತು, 40% ಬಿತ್ತು, ಅಯ್ಯೋ ಮುಂದೆ ಏನಾಗುತ್ತೆ ಅದೇನಾಗುತ್ತೆ ಅಂತ ಹೆದರಿಕೆ ಆಗುತ್ತೆ. ಯಾಕಂದ್ರೆ ನೀವು ಇನ್ನೊಬ್ರು ಹೇಳಿದ ಮಾತನ್ನ ಕೇಳ್ತಿದ್ದೀರಲ್ಲ. ನೀವೊಂದು ಊರಲ್ಲಿ ಇರ್ತೀರಾ, ನಾನು ಹೇಳ್ತೀನಿ ಗುರು ಏನ್ ಗೊತ್ತಾ, ಈ ಇಲ್ಲೇ ಒಂದು ರೋಡ್ ಬರುತ್ತೆ, ಈ ರೋಡ್ ಕಾಡೊಳಗೆ ಹೋಗುತ್ತೆ. ಆ ಕಾಡೊಳಗೆ ಸ್ವಲ್ಪ ನಡ್ಕೊಂಡು ಹೋದ್ರೆ ಒಂದ್ 2-3 ಕಿಲೋಮೀಟರ್ ಅಲ್ಲೊಂದು ಸರಿಯಾಗಿರೋದೊಂದು ಗುಂಡಿ ಇದೆ. ಆ ಗುಂಡಿನೊಳಗೆ ತುಂಬಾ ಗೋಲ್ಡ್ ಬಿದ್ದಿದೆ ಅಂತ ಹೇಳ್ತೀನಿ. ಅವಾಗ ನೀವೇನ್ ಮಾಡ್ತೀರಾ, ಹೆಂಗ್ ಜರ್ನಿ ಇದೆಯಲ್ಲ ಅದನ್ನ ಲೆಕ್ಕ ಮಾಡಲ್ಲ, ಡೈರೆಕ್ಟ್ ಗೋಲ್ಡೇ ನಿಮ್ ತಲೆಗೆ ಬರುತ್ತೆ, ಗೋಲ್ಡೇ ನಿಮ್ ತಲೆಗೆ ಕಾಣುತ್ತೆ. ನೀವು ಗುರು ಹೋಗ್ತೀನಿ ಗುರು, ನೀನು ಹೇಳಿದೆ, ನೀನು ತಂದಿದ್ಯಾ ತಾನೆ, ನಾನು ತಂದಿರ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತಂದಿರ್ತೀನಿ. ಬಿಕಾಸ್ ನಾನು ಎಲ್ಲನೂ ಅನಾಲಿಸಿಸ್ ಮಾಡಿರ್ತೀನಿ. ರೋಡಲ್ಲಿ ಹೆಂಗೆ ಹೋಗ್ಬೇಕು, ಪ್ರಾಣಿಗಳು ಬಂದರೆ ಏನು ಮಾಡಬೇಕು, ರಾತ್ರಿ ಕತ್ಲಾದಾಗ ಎಲ್ಲಿ ಸ್ಟೇ ಆಗಬೇಕು, ಸಡನ್ ಆಗಿ ಮಳೆ ಬಂದರೆ ಏನು ಮಾಡಬೇಕು, ಎಲ್ಲನೂ ಅನಾಲಿಸಿಸ್ ಮಾಡ್ಕೊಂಡು ಹೋಗಿರ್ತೀನಿ. ನೀವೇನು ಮಾಡ್ತೀರಾ, ಏನು ಮಾಡಲ್ಲ. ಗೋಲ್ಡ್ ಒಂದೇ ನಿಮಗೆ ಗೊತ್ತಿರೋದು. ರೋಡಲ್ಲಿ ಹೋಗ್ತಾ 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 ನಿಮಗೆ ತುಂಬಾ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎದುರುಗಡೆ ಒಂದು ಹಾವು ಬರುತ್ತೆ, ನೀವು ಸಡನ್ಲಿ ಎದ್ರಕಂತೀರಾ. ಮುಂದೆ ಇನ್ನೊಂದೇನೋ ಆಗುತ್ತೆ, ಸಡನ್ಲಿ ಎದ್ರಕಂತೀರಾ. ಒಂದು ಅರ್ಧ ದಾರಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತೀರಾ. ಆಮೇಲೆ ನನಗೆ ಬಂದು ಬೈಕ್ ಅಂತೀರಾ, ನೀನು ಅಂತ ನನ್ನ ಮಗ, ಇಂಥ ನನ್ನ ಮಗ, ನನ್ನ ಟೈಮ್ ವೇಸ್ಟ್ ಮಾಡಿದೆ, ಸುಮ್ಮನೆ ಹಂಗ್ ಮಾಡಿದೆ ಅಂತ ನನಗೆ ಬೈಕ್ ಅಂತೀರಾ. ನಾನು ಹೇಳ್ಬೇಕಾದ್ರೆ ಹೇಳಿದ್ರೆ ಗುರು ಹುಷಾರಾಗಿ ಹೋಗು, ಹಿಂಗಿದೆ ಹೋಗು, ನೋಡ್ಕೊಂಡು ಹೋಗು, ತಿಳ್ಕೊಂಡು ಹೋಗು ಅಂತ ಹೇಳಿದ್ರೆ ಅವಾಗ ನೀವು ಯೋಚನೆ ಮಾಡ್ತೀರಾ. ಹಂಗೆ ನಾವೊಂದು ಕಂಪ್ನಿ ಬಗ್ಗೆ ಏನಾದ್ರು ಮಾತಾಡಿದಾಗ ಅದಕ್ಕೂ ಮುಂಚೆ ನಾವು ಹೇಳ್ಬಿಡ್ತೀವಿ, ಡಿಸ್ಕ್ಲೈಮರ್ ಅಂತ ಕರೀತಾರೆ ಇದನ್ನ. ಡಿಸ್ಕ್ಲೈಮರ್ ಹೇಳ್ತೀವಿ, ಇದು ಜಸ್ಟ್ ಎಜುಕೇಶನ್ ಪರ್ಪಸ್ ಆಗಿ, ಇಲ್ಲಿ ಯಾವುದು ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ. ದಯವಿಟ್ಟು ನೀವು ನಿಮ್ಮ ಅನಾಲಿಸಿಸ್ ಪ್ರಕಾರ ಇನ್ವೆಸ್ಟ್ ಮಾಡಿ, ಬೇರೆಯವ್ರ ಮಾತು ಕೇಳ್ಕೊಂಡು ಇನ್ವೆಸ್ಟ್ ಮಾಡಬೇಡಿ ಅಂತ. ಯಾಕಂದ್ರೆ ಒಬ್ರೊಬ್ರದ್ದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಜಾಸ್ತಿ ಇರುತ್ತೆ ಬ್ರೋ. ಈಗ ಸೇಮ್ ಅದೇ ಗೋಲ್ಡ್ ನ ತರಕ್ಕೆ ನಾನು ಯಾವ್ದೋ ಒಂದು ವಯಸ್ಸಾದ ಅಂಕಲ್ ನ ಕಳಿಸ್ತೆ ಅನ್ಕೋ, 50 ವರ್ಷದ ಅಂಕಲ್ನ ಕಳಿಸ್ತೆ ಅನ್ಕೋ, ಅವ್ರದ್ದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಹೆಂಗಿರುತ್ತೆ? ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಆಮೇಲೆ ಅವ್ರ ಹತ್ರ ಶಕ್ತಿ ಇರುತ್ತೆ, ಅಷ್ಟು ದೂರ ಹೋಗೋ ಶಕ್ತಿ ಇರುತ್ತೆ. ಅದೇ ಒಬ್ಬ ಸಣ್ಣ ಹುಡುಗ ಆಗಿದ್ರೆ ಪಟ್ಟಂತ ಹೋಗಿ ಬರ್ತಾನೆ, ದೊಡ್ಡವರಾದ್ರೆ ಆಗಲ್ಲ ಅವ್ರ ಕೈಯಲ್ಲಿ. ಎಲ್ಲಾನು ಕನ್ಸಿಡರ್ ಮಾಡ್ಬೇಕು. ನಮ್ಮ ಚಾನಲ್ ಒಬ್ಬರೇ ನೋಡ್ತಾ ಇರಲ್ಲ, ವಯಸ್ಸಾದವರು ನೋಡ್ತಿರ್ತಾರೆ, ಸಣ್ಣ ಹುಡುಗರು ನೋಡ್ತಿರ್ತಾರೆ, 16 ವರ್ಷದ ಹುಡುಗರು ನೋಡ್ತಾರೆ, 60 ವರ್ಷದವರು ನೋಡ್ತಾರೆ. ಅದರಿಂದ ನಾವು ಯಾವ್ದೇ ಒಂದು ಪರ್ಟಿಕ್ಯುಲರ್ ಆಗಿ ಮಾತಾಡಕ್ ಬರಲ್ಲ, ಎಲ್ಲಾರ ಪರವಾಗಿ ಮಾತಾಡ್ಬೇಕು. ಆಮೇಲೆ ಇದನ್ನ ಬೈ ಮಾಡಿ ಅದನ್ನ ಸೆಲ್ ಮಾಡಿ ಅಂತ ಬಂದ್ಬಿಟ್ಟು ಈ ತರ ಪಬ್ಲಿಕ್ ಅಲ್ಲಿ ಹೇಳದೆ ಇಲ್ಲಿಗಲ್ಲು ಜೈಲ್ಗೆ ಹೋಗ್ಬೇಕಾಗತ್ತೆ. ನನಗೆ ತುಂಬಾ ಫೈನ್ ಹಾಕ್ಬಿಡ್ತಾರೆ ಸೆಬಿ ಬಂದ್ಬಿಟ್ಟು ನಾಳೆ. ಇದರಿಂದ ಈ ಥರ ಎಲ್ಲ ಹೇಳೋಕ್ಕಾಗಲ್ಲ. ನೀವು ಮೇ ಬಿ ಹೊಸೊಬ್ರು ಇರ್ಬೋದು ನಮ್ಮ ಚಾನಲ್ಗೆ, ಅದಕ್ಕೆ ಈ ಥರ ಕೇಳ್ತಿದ್ದೀರಾ. ನಾವು ಮುಂಚಿಂದನೂ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀವಿ, ಯಾಕೆ ಈ ಥರ ಹೇಳೋದು ಒಳ್ಳೇದಲ್ಲ ಅಂತ. ಗೋಲ್ಡ್ ಪ್ರೈಸು ಹೆಚ್ಚು ಕಡಿಮೆ ಆಗೋದು ಕಾರಣ ಏನು ಬ್ರೋ? ಗೋಲ್ಡ್ ಪ್ರೈಸು ನಾರ್ಮಲಿ ಜಿಯೋ ಪೊಲಿಟಿಕಲ್ ಈವೆಂಟ್ಸ್ ಇಂದ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದ್ರೆ ಗೋಲ್ಡ್ ಒಂದು ಇನ್ಫ್ಲೇಷನ್ ಎಡ್ಜ್ ಇದ್ದಂಗೆ. ಅಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಹತ್ರ ಗೋಲ್ಡ್ ಇದೆ, ಗೋಲ್ಡ್ ಒಂದು ಫಿಸಿಕಲ್ ಅಸೆಟ್, ನಿಮ್ಮ ಹತ್ರ ಗೋಲ್ಡ್ ಇದೆ, ಗೋಲ್ಡ್ ಬಾರ್ ಇದೆ, ಇದು ಯಾವಾಗ್ಲೂ ಇನ್ಫ್ಲೇಷನ್ ಗಿನ್ನ ಎಡ್ಜ್ ಇರುತ್ತೆ, ಇನ್ಫ್ಲೇಷನ್ ಬೀಟ್ ಮಾಡೇ ಮಾಡುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ಅಂದ್ರೆ ಏನ್ ಹೇಳಿ, ಇವತ್ತಿಗೆ ಏನ್ ಬೈ ಮಾಡ್ಬೋದಿತ್ತಲ್ಲ ಅದು
ನೀವು ನಾಳೆ ಹೋಗಿ ಬೈ ಮಾಡಿದ್ರೆ ಆ ಪ್ರೈಸಲ್ಲಿ ಇರಲ್ಲ, ಜಾಸ್ತಿ ಆಗಿರುತ್ತೆ. ಅದೇ ಇನ್ಫ್ಲೇಷನ್. ಅಂದರೆ ನೀವೇನು ನೋಡ್ತಿದ್ದೀರಲ್ಲ 100 ರೂಪಾಯಿ 200 ರೂಪಾಯಿ ನೋಟ್ಗಳು 500 ರೂಪಾಯಿ ನೋಟ್ಗಳು, ಇದ್ರದ್ದು ವ್ಯಾಲ್ಯೂ ದಿಸದಿಂದ ದಿಸಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ವಸ್ತುವಿನ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ, ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ನೀವು ಅರ್ಥ ಮಾಡ್ಕೊಂತಿಲ್ಲ, ನಿಮ್ಮ ಹತ್ರ ಇರೋ ದುಡ್ಡಿನ ಬೆಲೆ ಕಳ್ಕೊಂತಾ ಇದೆ, ವಸ್ತು ಬೆಲೆ ಜಾಸ್ತಿ ಆಗ್ತಿಲ್ಲ. ವಸ್ತು ಬೆಲೆ ಯಾವತ್ತು ಕಾನ್ಸ್ಟೆಂಟ್ ಆಗಿರುತ್ತೆ. ನೀವು ಮುಂಚೆ 100 ರೂಪಾಯಿ ಕೊಡ್ತಾ ಇದ್ರೆ ಒಂದು ವಸ್ತುಗೆ, ಇವಾಗ ನೀವು 120 ರೂಪಾಯಿ ಕೊಡಬೇಕು. ಆ ವಸ್ತು ಏನ್ ಚೇಂಜ್ ಆಗಿಲ್ಲ, ನೀವು ಜಾಸ್ತಿ ದುಡ್ಡು ಕೊಟ್ಟು ಬೈ ಮಾಡಬೇಕು. ಇಲ್ಲಿ ನಿಮ್ಮ ದುಡ್ಡು ಅದ್ರ ವ್ಯಾಲ್ಯೂ ಕಳ್ಕೊಂತ ಇದೆ. ಗೋಲ್ಡ್ ಒಂದು ವಸ್ತು ಅಲ್ವಾ, ಗೋಲ್ಡ್ ಒಂದು ವ್ಯಾಲ್ಯೂ ಇದೆ ಅಲ್ವಾ, ಅದೊಂದು ಅಸೆಟ್ ಅಲ್ಲ. ಅದನ್ನ ನೀವು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ಬೈ ಮಾಡಬೇಕು, ಬಿಕಾಸ್ ನಿಮ್ಮ ಹತ್ರ ಇರೋ ದುಡ್ಡಿನ ವ್ಯಾಲ್ಯೂ ಕಳ್ಕೊಂತ ಇದೆ. ಇದಕ್ಕೆ ನಿಮಗೆ ಗೋಲ್ಡ್ ಮೇಲೋದಂಗೆ ಕೆಳಗೆ ಬಂದಂಗೆ ಕಾಣುತ್ತೆ. ಇದನ್ನೇ ರಿಟರ್ನ್ ಅಂತ ಕರಿತೀವಿ. ಈ ತರ ಇನ್ಫ್ಲೇಷನ್ ಗಿನ ಜಾಸ್ತಿ ಮೇಲೋದ್ರೆ ಅದನ್ನ ಜಾಸ್ತಿ ರಿಟರ್ನ್ ಬಂದಿದೆ ಅಂತ, ಇನ್ಫ್ಲೇಷನ್ ಗಿನ ಕಮ್ಮಿ ಬಂದಿದ್ರೆ ಕಮ್ಮಿ ರಿಟರ್ನ್ ಬಂದಿದೆ ಅಂತ. ಗೋಲ್ಡ್ ಹಿಸ್ಟಾರಿಕಲಿ ಇನ್ಫ್ಲೇಷನ್ ನ ಬೀಟ್ ಮಾಡಿದೆ. ಹಿಸ್ಟಾರಿಕಲಿ ಬೀಟ್ ಮಾಡಿದೆ, ಡಾಲರ್ ಟರ್ಮ್ ಅಲ್ಲೂ ಮಾಡಿದೆ, ರುಪಿ ಟರ್ಮ್ ಅಲ್ಲೂ ಮಾಡಿದೆ. ಮತ್ತೆ ಸಮ್ ಜಿಯೋ ಪೊಲಿಟಿಕಲ್ ಈವೆಂಟ್ಸ್ ಇರ್ತವೆ. ಈಗ ಇನ್ಫ್ಲೇಷನ್ ಏನಾದ್ರು ಜಾಸ್ತಿ ಆದ್ರೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗುತ್ತೆ, ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ದುಡ್ಡು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದುಡ್ಡು ಅದ್ರ ವ್ಯಾಲ್ಯೂ ಕಳ್ಕೊಳುತ್ತೆ. ಅವಾಗ ತುಂಬಾ ಜನ ದುಡ್ಡನ್ನ ಗೋಲ್ಡ್ ಅಲ್ಲಿ ಸ್ಟೋರ್ ಮಾಡಕ್ ಹೋಗ್ತಾರೆ. ರೀಸೆಂಟ್ಲಿ ಬೇರೆ ತರ ಇನ್ಸಿಡೆಂಟ್ ನಡೀತಾ ಇದೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ವರ್ಲ್ಡ್ ಅಲ್ಲಿ ಯಾವ ರೀತಿ ಇನ್ಸಿಡೆಂಟ್ ನಡೀತಾ ಇದೆ ಅಂತ, ಇದರಿಂದ ಗೋಲ್ಡ್ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಅಭಿ ಬ್ರೋ, ಐ ಮಂಜುನಾಥ್. ನಿಮ್ಮ ಎಲ್ಲ ವಿಡಿಯೋನು ತುಂಬಾ ಚೆನ್ನಾಗಿ ಬರ್ತಿದೆ ಬ್ರೋ. ಈಗ ತಾನೇ ಎಲ್ಲ ಕಂಪ್ನಿದು Q3 ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ನೀವು ನಿಮ್ಮ ವಿಡಿಯೋ ಮುಖಾಂತರ ಮೇಜರ್ ಕಂಪ್ನಿದು Q3 ರಿಸಲ್ಟ್ ಮತ್ತು ಕಂಪ್ನಿ ನೆಕ್ಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ನನಗೆ ಕಂಪ್ನಿಗಳ ಕಾಲ್ ಡೀಪ್ ಆಗಿ ಓದೋಕ್ಕೆ ಕಷ್ಟ ಆಗ್ತಾ ಇದೆ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಮೋಸ್ಟ್ ಆಫ್ ದಿ ನ್ಯೂ ಇನ್ವೆಸ್ಟರ್. ಒಳ್ಳೆ ಐಡಿಯಾ ಕೊಟ್ರಿ ಬ್ರೋ, ಮಾಡ್ಬೋದು. ಏನಂದರೆ ಎಲ್ಲ ಕಂಪ್ನಿದು ಮಾಡೋಕ್ಕಾಗಲ್ಲ. ಒಂದು ವಾರದಲ್ಲಿ ಮಿನಿಮಮ್ ಅಂದರೂ ಈಗ ಏನಾದರೂ ಸ್ಟಾರ್ಟ್ ಆದರೆ ಮಿನಿಮಮ್ ಅಂದರೂ ಒಂದು 40ರಿಂದ 50 ಕಂಪ್ನಿಗಳದ್ದು ರಿಸಲ್ಟ್ ಬರುತ್ತೆ. ಎಲ್ಲಾನು ತೆಗೆದು ಹೇಳೋಕ್ಕಾಗಲ್ಲ. ಮೇ ಬಿ ಈ ಥರ ಮಾಡ್ಬೋದು. ಯಾವುದು ಚೆನ್ನಾಗಿ ರಿಸಲ್ಟ್ ಬಂದಿದೆ, ಇಯರ್ ಆನ್ ಇಯರ್ ಯಾವುದು ಗ್ರೋತ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಯಾವ್ದು ಗ್ರೋತ್ ಆಗಿದೆ ಅಂತ ಕಂಪ್ನಿಗಳನ್ನ ಇಟ್ಕೊಂಡ್ಬಂದು ವಿಡಿಯೋ ಮಾಡ್ಬೋದು. ಅದರಿಂದ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಈ ಕಂಪ್ನಿ ಗ್ರೋ ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕಾಲ್ನ ಸಡನ್ ಆಗಿ ಬಂದು ಹೇಳೋಕ್ಕಾಗಲ್ಲ. ಕಾಲ್ ಮಿನಿಮಮ್ 3-4 ದಿವಸ ಆದಮೇಲೆ ಅವ್ರು ಕಾಲ್ ಮಾಡ್ತಾರೆ. ಒಂದೊಂದು ಕಂಪ್ನಿಗಳು ನಾಳೆನೇ ಮಾಡ್ತಾರೆ, ಒಂದೊಂದು ಕಂಪ್ನಿಗಳು ಲೇಟಾಗಿ ಮಾಡ್ತಾರೆ. ಕಾಲ್ ಬಿಟ್ಬಿಟ್ಟು ಗ್ರೋತ್ ಬಗ್ಗೆ ಮಾತಾಡ್ಬೋದು. ಈ ಕಂಪ್ನಿ ಈ ಥರ ಗ್ರೋತ್ ಬಂದಿದೆ, ಈ ಥರ ಕಂಪ್ನಿ ಗ್ರೋತ್ ಬಂದಿದೆ, ಯಾಕೆ ಏನು ಅಂತ ಸಿಂಪಲ್ ಆಗಿ ಒಂದು 4-5 ಕಂಪ್ನಿ ತಗೊಂಡು ಮಾತಾಡ್ಬೋದು. Q&A ನಲ್ಲಿ ಮಾಡೋಣ. ನೆಕ್ಸ್ಟ್ ವೀಕಿಂದ ಅದನ್ನ ಟ್ರೈ ಮಾಡೋಣ. 100 ಸ್ಟಾಕ್ ಅಲ್ಲಿ ಮೇ ಬಿ 1 ಸ್ಟಾಕ್ ಮಲ್ಟಿ ಬ್ಯಾಗರ್ ಆಗ್ಬೋದು. ಬಟ್ ನಾನು ಲೋಕಲ್ ಫೈನಾನ್ಸ್ ಇಂದ ಮಂತ್ಲಿ 5% ರಿಟರ್ನ್ ಮಾಡ್ತಾ ಇದ್ದೀನಿ. ಶೇರ್ ಮಾರ್ಕೆಟ್ ಫಾರ್ ಅ ಮಾಸ್ಟರ್ಸ್, ನಾಟ್ ಫಾರ್ ದಿ ಕಾಮನ್ ಪೀಪಲ್. 100% ನಿಜ. ನೀವು 5% ಮಾಡ್ತಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಶೇರ್ ಮಾರ್ಕೆಟ್ ಕಾಮನ್ ಪೀಪಲ್ಗಲ್ಲ ಅಂತ ಹೇಳಿದ್ರೆ ಅದು ನಿಜಾನ ಸುಳ್ಳ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ ಜಾಸ್ತಿ. ಇದನ್ನ ಕಾಮನ್ ಪೀಪಲ್ಗಳು ಅಫೋರ್ಡ್ ಮಾಡೋಕ್ಕಾಗಲ್ಲ, ಭಯ ಆಗುತ್ತೆ ಅವ್ರಿಗೆ, ಅದನ್ನ ನೋಡೋಕ್ಕಾಗಲ್ಲ. ಈ ರೀಸನ್ ಇಂದ ಇರ್ಬೋದು. ಬಟ್ ಏನಂದ್ರೆ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿರೋದು ನಾವಿಲ್ಲಿ ಮಂತ್ಲಿ ರಿಟರ್ನ್ ತೆಗಿಯಕ್ಕಲ್ಲ ಬ್ರೋ, ವೆಲ್ತ್ ನ ಗ್ರೋ ಮಾಡಕ್ಕೆ, ದುಡ್ಡನ್ನ ಗ್ರೋ ಮಾಡಕ್ ಬಂದಿದೀವಿ. ದುಡ್ಡನ್ನ ಗ್ರೋ ಮಾಡಕ್ ಬಂದಾಗ ನಾವಿಲ್ಲಿ ಇಯರ್ ಆನ್ ಇಯರ್ ರಿಟರ್ನ್ ನೋಡ್ತೀವಿ. ನೀವು ಮಂತ್ಲಿ 5% ನೋಡ್ತಿದ್ದೀರಲ್ಲ, ನಾವು ಅಷ್ಟೆಲ್ಲ ನೋಡಲ್ಲ. ಇಯರ್ ಆನ್ ಇಯರ್ 15ರಿಂದ 16% ರಿಟರ್ನ್ ಅಷ್ಟೇ ನೋಡೋದು. ಅಂದ್ರೆ ತಿಂಗಳ 1% ಲೆಕ್ಕಾಚಾರ. ಇಷ್ಟನ್ನೇ ನಾವು ಕನ್ಸಿಸ್ಟೆನ್ಸಿ ಆಗಿ 10 ವರ್ಷ 20 ವರ್ಷ ತೆಗೆದುಬಿಟ್ರೆ ನಮ್ಮಂತ ದುಡ್ಡು ಮಾಡೋರು ಯಾರು ಇರಲ್ಲ. ಹೆಂಗಂತ ಹೇಳ್ತೀನಿ ಕೇಳಿ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಾನು ಅವಾಗಲೇ ಇನ್ಫ್ಲೇಷನ್ ಬಗ್ಗೆ ಹೇಳಿದೆ. ಇನ್ಫ್ಲೇಷನ್ ಅಂದ್ರೆ ಏನು ಎತ್ತ ಅಂತ. ಇವಾಗ ಇದೊಂದು ಫೋನ್ ಇದೆ ಬ್ರೋ, ಈ ಫೋನ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಇದೆ ಅನ್ಕೊಳ್ಳಿ, ಸರಿನಾ? ಈ ಫೋನ್ ಪ್ರೈಸು ಇನ್ನೊಂದು 5 ವರ್ಷ ಬಿಟ್ರೆ ಮಿನಿಮಮ್ ಅಂದ್ರೂ 120, 130 ಆಗಿರುತ್ತೆ. 10 ವರ್ಷ ಬಿಟ್ರೆ ಮಿನಿಮಮ್ ಅಂದ್ರೆ 2 ಲಕ್ಷ ಆಗಿರುತ್ತೆ. ಅಂದ್ರೆ 7% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗುತ್ತೆ ಇನ್ಫ್ಲೇಷನ್ ಪ್ರಕಾರ. ಇವತ್ತು ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇತ್ತು. ಈ 1 ಲಕ್ಷ ರೂಪಾಯಿನ ನೀವು ಬೀರೋದಲ್ಲಿ ಇಟ್ಬಿಟ್ಟು 10 ವರ್ಷ ಬಿಟ್ಟು ಈ ಫೋನ್ನ ತಗೊಳಕ್ ಹೋಗಿದ್ರೆ ಇವತ್ತು ಈ 1 ಲಕ್ಷ ರೂಪಾಯಿಂದ ಈ ಫೋನ್ನ ಬೈ ಮಾಡ್ಬೋದಿತ್ತು. 10 ವರ್ಷ ಬಿಟ್ಟು ಈ ಫೋನ್ನ ಹೋಗಿ ಬೈ ಮಾಡ್ಬೇಕಂದ್ರೆ ನಿಮ್ ಕೈಲಿ ಆಗಲ್ಲ. ಯಾಕಂದ್ರೆ ಫೋನ್ ರೇಟ್ ಜಾಸ್ತಿ ಆಗಿರುತ್ತೆ, 2 ಲಕ್ಷ ಆಗಿರುತ್ತೆ. ನಿಮ್ದು 1 ಲಕ್ಷ ಅಷ್ಟೇ ಇರುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ಫೋನ್ ರೇಟ್ ಜಾಸ್ತಿ ಆಗ್ತಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಫೋನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ನಿಮ್ಮ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಮುಂಚೆ ಜನ ಇದಕ್ಕೆ 1 ಲಕ್ಷದ ವ್ಯಾಲ್ಯೂ ಕೊಡ್ತಾ ಇದ್ರು, ಇವಾಗ ಇದಕ್ಕೆ ಅರ್ಧ ಕೊಡ್ತಾ ಇದ್ದಾರೆ, ಅದ್ರದ್ದು ಅರ್ಧ ಕೊಡ್ತಾ ಇದ್ದಾರೆ. ಅದರಿಂದ ಫೋನ್ ಬೆಲೆ ಜಾಸ್ತಿ ಆಗ್ತಿರೋ ತರ ಕಾಣ್ತಾ ಇದೆ. ಇವಾಗ ನೀವೇನ್ ಮಾಡಬೇಕು? ಈ ದುಡ್ಡನ್ನ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು, ಈ ದುಡ್ಡನ್ನ ಬೆಳೆಸಬೇಕು. ಅಟ್ಲೀಸ್ಟ್ ಈ ದುಡ್ಡು, ಈ ಫೋನ್ ಎಷ್ಟು ಬೆಳೆಯುತ್ತಲ್ಲ ಅಷ್ಟೇ ಬೆಳಿಬೇಕು. ಆ ದುಡ್ಡನ್ನ ವ್ಯಾಲ್ಯೂನ ಕಳ್ಕೊಳಕ್ ಬಿಡಬಾರ್ದು. ದುಡ್ಡು ಎಷ್ಟು ವ್ಯಾಲ್ಯೂ ಕಳ್ಕೊಳುತ್ತೆ? RBI ಡೇಟಾ ಪ್ರಕಾರ ಇನ್ಫ್ಲೇಷನ್ ವರ್ಷದಿಂದ ವರ್ಷಕ್ಕೆ 6% ಇರುತ್ತೆ. ಒಂದು ವರ್ಷ ಕಮ್ಮಿ ಇರುತ್ತೆ, ಒಂದು ವರ್ಷ ಜಾಸ್ತಿ ಇರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಇದು 6% ಇರುತ್ತೆ. ನಾವು 7% ಅಂತ ಲೆಕ್ಕ ಹಾಕಿದ್ರು ಕೂಡ 10 ವರ್ಷಕ್ಕೆ ದುಡ್ಡಿನ ವ್ಯಾಲ್ಯೂ 50% ಕಮ್ಮಿ ಆಗುತ್ತೆ. ದುಡ್ಡು ಅದ್ರ ವ್ಯಾಲ್ಯೂನ 50% ಕಮ್ಮಿ ಮಾಡ್ಕೊಳುತ್ತೆ. ಇವತ್ತು ನೀವು 1 ಲಕ್ಷ ರೂಪಾಯಿಗೆ ಏನ್ ಬೈ ಮಾಡ್ಬೋದಿತ್ತಲ್ಲ, 10 ವರ್ಷ ಬಿಟ್ರೆ
ಅದನ್ನ ಬೈ ಮಾಡೋಕ್ಕಾಗಲ್ಲ, ಡಬಲ್ ದುಡ್ಡು ಬೇಕಾಗುತ್ತೆ. ಅಥವಾ ಇವತ್ತು 50,000 ರೂಪಾಯಿಗೆ ಏನು ಬೈ ಮಾಡ್ಬೋದು ಅದು ನೀವು 10 ವರ್ಷ ಬಿಟ್ಟರೆ 1 ಲಕ್ಷ ಕೊಟ್ಟು ಬೈ ಮಾಡಬೇಕಾಗುತ್ತೆ. ಇವಾಗ ನಾನೇನು ಮಾಡ್ತೀನಿ, ನಾನು ದುಡ್ಡು ತಗೊಂಡೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ 1 ಲಕ್ಷನ, ಸರಿನಾ? ಈ 1 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, ನನಗೆ 15% ರಿಟರ್ನ್ ಸಿಗುತ್ತೆ ಅನ್ಕೊಳ್ಳಿ. ವರ್ಷಕ್ಕೆ 15% ಅಷ್ಟೇ, ನಿಮ್ಮ ಥರ ತಿಂಗಳ 5% ಅಲ್ಲ. ತಿಂಗಳ 5% ಸಿಕ್ಕರೆ 60% ಆಗುತ್ತೆ. ನೀವು ಇದನ್ನ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋದ್ರೆ ನೀವು ಮುಖೇಶ್ ಅಂಬಾನಿನೂ ಬೀಟ್ ಮಾಡ್ಬೋದು. ನಾವು ಜಸ್ಟ್ 15% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈಗ ನನ್ನ ಹತ್ರ 15% ಸೇವ್ ಮಾಡ್ತಾ ಇದ್ದೀನಿ, ಎವ್ರಿ ಮಂತ್ ಸೇವ್ ಮಾಡ್ತಿದ್ದೀನಿ, ಎವ್ರಿ ಇಯರ್ ಸೇವ್ ಮಾಡ್ತಿದ್ದೀನಿ. ಅಥವಾ ಏನಾದರೂ 1 ಲಕ್ಷ ರೂಪಾಯಿ ಇರೋದನ್ನು ನಾನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, 15% ರಿಟರ್ನ್ ಬರ್ತಾ ಇದೆ. 10 ವರ್ಷ ಬಿಟ್ಟರೆ ಈ 1 ಲಕ್ಷ 4 ಲಕ್ಷ ಆಗಿರುತ್ತೆ, ಸರಿನಾ? 4 ಲಕ್ಷ ಆಗಿರುತ್ತೆ. ಈ ಫೋನ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಆಗಿರುತ್ತೆ. 1 ಲಕ್ಷ ಇರೋ ಫೋನ್ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಆಗಿರುತ್ತೆ. ಇವಾಗ ನಾನು ಎಷ್ಟು ಫೋನ್ನ ಬೈ ಮಾಡ್ಬೋದು? ಮುಂಚೆ 1 ಫೋನ್ ಬೈ ಮಾಡೋಕ್ಕಾಗ್ತಿತ್ತು, ಇವಾಗ ನಾನು 2 ಫೋನ್ನ ಬೈ ಮಾಡ್ಬೋದು. ಇದರಿಂದ ನನ್ನ ಹತ್ರ ಸ್ವಲ್ಪ ದುಡ್ಡು ಮೇಲೋಗ್ತಾ ಇದೆ. ನನ್ನ ದುಡ್ಡು ಈ ಫೋನ್ಗಿನ್ನ ಜಾಸ್ತಿ ಮೇಲೋಗ್ತಾ ಇದೆ. ನಾನು ಸ್ವಲ್ಪ ಶ್ರೀಮಂತ ಆದೆ, ಯಾಕಂದರೆ ಇವತ್ತು ನನ್ನ ಹತ್ರ 2 ಫೋನ್ ಬೈ ಮಾಡೋ ಪವರ್ ಸಿಕ್ತು, ಪರ್ಚೇಸಿಂಗ್ ಪವರ್ ಸಿಕ್ತು. ಈಗ 20 ವರ್ಷಕ್ಕೆ ಹೋಗೋಣ. 10 ವರ್ಷಕ್ಕೆ ಒಂದ್ಸಲ ಡಬಲ್ ಆಗುತ್ತೆ ಅಂದರೆ ಏನರ್ಥ? ಫೋನು 20 ವರ್ಷಕ್ಕೆ 4 ಪಟ್ಟಾಗುತ್ತೆ. ಯಾಕಂದರೆ 1 ಲಕ್ಷದ ಫೋನು 10 ವರ್ಷ ಬಿಟ್ಟು 2 ಲಕ್ಷ ಆಗುತ್ತೆ ಅಂದರೆ 2 ಲಕ್ಷದ ಫೋನು ಇನ್ನೂ 10 ವರ್ಷ ಬಿಟ್ಟರೆ ಅಂದರೆ 20 ವರ್ಷಕ್ಕೆ 4 ಲಕ್ಷ ಆಗುತ್ತೆ. ಅದೇ 1 ಲಕ್ಷನ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ 15% ರಿಟರ್ನ್ ಕೊಡುತ್ತೆ. 15% ರಿಟರ್ನ್ ಕೊಟ್ಟಿದೆ, 42 ವರ್ಷದಿಂದನೂ ಕೊಟ್ಟಿದೆ. 42 ವರ್ಷದಿಂದ CAGR 15% ರಿಟರ್ನ್ ಕೊಟ್ಟಿದೆ. ಈಗ ನೀವು ಇಲ್ಲಿ 15% ಇನ್ವೆಸ್ಟ್ ಮಾಡಿದ್ರಿ, ಆ 1 ಲಕ್ಷ 20 ವರ್ಷ ಬಿಟ್ಬಿಟ್ಟು 16 ಲಕ್ಷ ಆಯ್ತು. ಇವಾಗ ನೀವು ಎಷ್ಟು ಫೋನ್ ಬೈ ಮಾಡ್ಬೋದು ಹೇಳಿ? ಈ ಫೋನ್ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಆಗಿದೆ. ಇವಾಗ ನೀವು ಎಷ್ಟು ಫೋನ್ ಬೈ ಮಾಡ್ಬೋದು ಹೇಳಿ? 4 ಫೋನ್ ಬೈ ಮಾಡ್ಬೋದು. 20 ವರ್ಷದಿಂದ ನಿಮ್ಮ ಹತ್ರ 1 ಫೋನ್ ಬೈ ಮಾಡೋ ಪವರ್ ಇತ್ತು, 10 ವರ್ಷ ಆದ್ಮೇಲೆ ಅದು 2 ಫೋನ್ ಬೈ ಮಾಡೋ ಪವರ್ ಬಂತು, 20 ವರ್ಷ ಆದ್ಮೇಲೆ 4 ಫೋನ್ ಬೈ ಮಾಡೋ ಪವರ್ ಬಂತು. ಈವನ್ ಫೋನ್ ರೇಟ್ ಜಾಸ್ತಿ ಆಗ್ತಾ ಇದ್ರು ಕೂಡ ಇದರಿಂದ ನೀವು ಶ್ರೀಮಂತರಾದ್ರ ಬಡವರಾದ್ರ ಯೋಚನೆ ಮಾಡಿ. ನೀವು ಶ್ರೀಮಂತರಾದ್ರೆ ಬಡವರಾದ್ರೆ. ಇದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಬೇಕಾಗಿರೋದು, ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕೆ. ನಾಳೆ ಒಂದು ದಿವಸ ಇವತ್ತು ಬದುಕ್ತಿದ್ದೀವಲ್ಲ, ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಬದುಕೋಣ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಇಲ್ಲಿ ನಾವು ಸಡನ್ಲಿ ಶ್ರೀಮಂತರಾಗಬೇಕು, ಸಡನ್ಲಿ ನನ್ನ ದುಡ್ಡನ್ನ 30-40 ಪಟ್ಟು ಮಾಡ್ಬೇಕಂತೆಲ್ಲ ಮಾಡಿದ್ರೆ ದುಡ್ಡು ಕಳ್ಕೊತೀವಿ. ನಮ್ಮ ಗೋಲ್ ಇರೋದ್ರೆ 15% 20% ಅಷ್ಟೇ, ಸಿಂಪಲ್. ನಿಮ್ಮ ಥರ ವರ್ಷ 60% ಅಲ್ಲ, ತಿಂಗಳ 5 ಅಂದರೆ ವರ್ಷ 60 ಆಗುತ್ತೆ. ಬ್ರೋ, ಫಸ್ಟ್ ಥ್ಯಾಂಕ್ ಯು ಫಾರ್ ವ್ಯಾಲ್ಯೂಬಲ್ ವಿಡಿಯೋಸ್. ಒಂದು ಕಂಪ್ನಿಲಿ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಇರುತ್ತೆ, ಎಕ್ಸಾಂಪಲ್ 40%. ಅದು ಪಬ್ಲಿಕ್ಗೆ ಟ್ರೇಡ್ ಅಂದರೆ ಬೈ ಸೆಲ್ ಮಾಡೋಕೆ ಅವಕಾಶ ಇರಲ್ಲ. ರಿಮೈನಿಂಗ್ ಪರ್ಸೆಂಟೇಜ್ ಆಫ್ ಶೇರ್ಸು FIS DIS ಆ್ಯಂಡ್ ರಿಟೇಲರ್ಸು ಬೈ ಸೆಲ್ ಮಾಡ್ತಾ ಇರ್ತಾರೆ. ಬಟ್ ಪ್ರಮೋಟರ್ ಶೇರ್ ಪ್ರೈಸು ಹೇಗೆ ಆ್ಯಂಡ್ ಯಾಕೆ ಚೇಂಜ್ ಆಗುತ್ತೆ? ನನಗೇನು ಕೇಳ್ತಿದ್ರೆ ಅರ್ಥ ಆಗಲಿಲ್ಲ. ನನಗನ್ನಿಸಿರೋ ಪ್ರಕಾರ ನಾನು ಹೇಳ್ತೀನಿ ನೋಡಿ, ಇದೇನಾದ್ರು ಸರಿ ಇದ್ರೆ ಹೇಳಿ. ನೀವು ಕೇಳ್ತಿದ್ರೆ FIS ಮತ್ತು DIS ಮಾತ್ರ ಶೇರ್ನ ಬೈ ಸೆಲ್ ಮಾಡ್ತಿರ್ತಾರೆ, ಅದ್ರ ಜೊತೆ ಪಬ್ಲಿಕ್ ಕೂಡ ಬೈ ಸೆಲ್ ಮಾಡ್ತಾ ಇರ್ತಾರೆ. ಶೇರ್ ಪ್ರೈಸು ಪಬ್ಲಿಕ್ದು ಮತ್ತು FIS DIS ಮಾತ್ರ ಮೇಲೋಗಬೇಕು, ಪ್ರಮೋಟ್ರದ್ದು ಯಾಕೆ ಮೇಲೋಗ್ತಾ ಇದೆ ಅಂತ ಕೇಳ್ತಿದ್ದೀರಲ್ವಾ? ಪ್ರಮೋಟ್ರಿಗೆ ಏನು ಲಾಭ ಅಂತ ಕೇಳ್ತಿದ್ದೀರಾ? ನೀವು ಹಿಂಗರ್ಥ ಮಾಡ್ಕೊಳ್ಳಿ, ನಿಮ್ದೊಂದು ಮನೆ ಇದೆ, ನೀವು ಮನೆ ತಗೊಂಡಾಗ ಆ ಮನೆದು ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಇದೆ. ಇವಾಗ ನಿಮ್ಮ ಪಕ್ಕದ ಮನೆ ಒಂದು ಮನೆ ಸೇಲ್ ಆಯಿತು 10 ಲಕ್ಷ ರೂಪಾಯಿಗೆ. ಆಟೋಮೆಟಿಕ್ಲಿ ನಿಮ್ಮ ಮನೆ ಬೆಲೆ ಜಾಸ್ತಿ ಆಗುತ್ತಾ ಇಲ್ವಾ? ನೀವು ಬೇನ್ ಸೆಲ್ ಮಾಡೋಕೆ ಇಟ್ಟಿಲ್ಲ, ನೀವು ಮಾರ್ಕೆಟಲ್ಲಿ ಏನು ಸೆಲ್ ಮಾಡೋಕೆ ಇಟ್ಟಿಲ್ಲ, ಆಟೋಮೆಟಿಕ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ ತಾನೆ. ನೀವು ಯಾರನ್ನ ಕೇಳಿದ್ರೆ ಎಷ್ಟು ಹೇಳ್ತೀರಾ? ನಾನು 1 ಲಕ್ಷಕ್ಕೆ ತಗೊಂಡಿದ್ದೆ ಅಂತ ಹೇಳ್ತೀರಾ, ಅಥವಾ ಪಕ್ಕದಲ್ಲಿ ಮನೆ ಎಷ್ಟಕ್ಕೆ ಸೇಲ್ ಆಯಿತು ಅಷ್ಟು ರೇಟ್ ಹೇಳ್ತೀರಾ? ರೀಸೆಂಟ್ ಟ್ರಾನ್ಸಾಕ್ಷನ್ ತಾನೇ ಹೇಳ್ತೀರಾ. ಹಂಗೆ ಯಾವುದೇ ಒಂದು ಶೇರ್ ಪ್ರೈಸ್ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸಿಂದ ಡಿಸೈಡ್ ಆಗುತ್ತೆ. ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಯಾವುದು ಅಂತ, ಅದು ರಿಟೇಲರ್ ಆದರೂ ಮಾಡಿರಲಿ, FIS ಆದರೂ ಮಾಡಿರಲಿ, ಯಾರಾದರೂ ಮಾಡಿರಲಿ, ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಏನೋ ಅದೇ ಪ್ರೈಸ್ ಅಂತ. ಅದ್ರ ಮೇಲೇ ಪ್ರಮೋಟರ್ದು ಶೇರ್ ಹೋಲ್ಡಿಂಗು ವ್ಯಾಲ್ಯೂ ಆಗುತ್ತೆ. ನಾಳೆ 100 ರೂಪಾಯಿ ಶೇರ್ ಪ್ರೈಸ್ ಏನಾದರೂ ಇದ್ದರೆ ಪ್ರಮೋಟರ್ ಶೇರ್ ಕೂಡ 100 ರೂಪಾಯಿನೇ. ನಾಳೆ ಏನಾದರೂ 1000 ರೂಪಾಯಿಗೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಟ್ರೇಡ್ ಆದರೆ ಪ್ರಮೋಟರ್ ಶೇರ್ ಕೂಡ 1000 ರೂಪಾಯಿನೇ ಇರುತ್ತೆ. ಇದು ಕರೆಕ್ಟ್ ಆನ್ಸರ್ ಅಲ್ದಿದ್ರೆ ನಿಮ್ಮ ಕ್ವಶನ್ ಏನು ಅಂತ ಇನ್ನೊಂದ್ಸಲ ಕೇಳಿ, ಇನ್ನೊಂದ್ಸಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಬ್ರೋ, ಇದು 3rd ಟೈಮ್ ಕ್ವಶನ್ ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಮಾಡಿಲ್ಲ. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೋದಾ? ಹಾಗಿದ್ರೆ ಮಂತ್ಲಿ SIP ಮಾಡೋ ಬದಲು ಜಾಬ್ ಮೇಲೆ 10 lakhs ಲೋನ್ ತಗೊಂಡು ಲಮ್ಸಮ್ ಮಾಡಿ ಒಂದೇ ಸಲ 30 ಇಯರ್ ಬಿಡ್ಬೋದಲ್ವಾ? ಮಂತ್ಲಿ ಇನ್ವೆಸ್ಟ್ಮೆಂಟ್ 35 ವರ್ಷಕ್ಕೆ 45 ಲಕ್ಷ ಆಗುತ್ತೆ. ಅಂದರೆ ಲೋನ್ 10 lakhs ತಗೊಂಡು ಲಮ್ಸಮ್ ಮಾಡಿದರೆ ಇಂಟ್ರೆಸ್ಟ್ ಎಲ್ಲ ಸೇರಿ 5ರಿಂದ 6 ವರ್ಷಕ್ಕೆ 10 ಲಕ್ಷಗೆ 12 ಲಕ್ಷ ರಿಟರ್ನ್ ಕೊಡ್ತೀವಿ. ಇಲ್ಲಿ 30 ಲಕ್ಷ ಪ್ಲಸ್ ಅಮೌಂಟ್ ಸೇವ್ ಆಗದಂಗೆ ಆಗುತ್ತೆ ಅಲ್ವಾ? ನಿಮ್ಮ ಒಪಿನಿಯನ್ ಏನು ಬ್ರೋ? ನೀವು ಲೆಕ್ಕಾಚಾರನೇ ಉಲ್ಟಾ ಸೀದಾ ಮಾಡಿದ್ದೀರಾ. ಗೌರ್ಮೆಂಟ್ ಎಂಪ್ಲಾಯಿಗಳು ಆರಾಮಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೋದು. ನಾನು ಇದನ್ನು ಪದೇ ಹೇಳ್ತಿದ್ದೀನಿ, ಯಾವಾಗಲೂ ಹೇಳ್ತಾನೆ ಇದ್ದೀನಿ, ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಟ್ರೇಡಿಂಗ್ ಮಾಡೋಂಗಿಲ್ಲ ಅಷ್ಟೇ ಅವರು, ಇಂಟ್ರಾಡೇ ಮಾಡೋಂಗಿಲ್ಲ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋಂಗಿಲ್ಲ. ಲಾಂಗ್ ಟರ್ಮ್ ಟ್ರೇಡಿಂಗ್ ಆರಾಮ್ಸೆ ಮಾಡ್ಬೋದು. ಮತ್ತು ಲೋನ್ ತಗೊಂಡು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದರಂಥ ಫೂಲಿಶ್ನೆಸ್ ಯಾವುದೂ ಇಲ್ಲ. ಯಾಕಂದರೆ ಲಾಂಗ್ ಟರ್ಮಲ್ಲಿ ಅಂದರೆ 10 ವರ್ಷ 15 ವರ್ಷ ಬಿಟ್ಟು ನೋಡಿದ್ರೆ ನಿಮಗೆ SIPನೂ ಒಂದೇ, ಲಮ್ಸಮ್ಮು ಒಂದೇ ಆಗುತ್ತೆ. ಅಷ್ಟೊಂದು ವ್ಯತ್ಯಾಸ ಆಗಲ್ಲ, ಆಗುತ್ತೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ನೀವು SIP ಕ್ಯಾಲ್ಕುಲೇಟ್ರಿಗೆ ಬಂದರೆ ಫಸ್ಟು ನೀವೇನು ಮಾಡ್ತಾ ಇದ್ದೀರಾ? ತಿಂಗಳ ಒಂದು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ತಿಂಗಳ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ನಿಮಗೆ ರಿಟರ್ನ್ ಬಂದ್ಬಿಟ್ಟು ಇಲ್ಲಿ 15% ಸಿಗುತ್ತೆ. ಟೆನ್ಯೂರ್ ಬಂದ್ಬಿಟ್ಟು 10 years,
ಓಕೆ 27 ಲ್ಯಾಕ್ಸ್ ಆಗುತ್ತೆ ಸರಿನಾ. ನೀವೇನು ಮಾಡ್ತಿದ್ದೀರಾ, ಇನ್ನೊಂದು ಲಮ್ಸಮ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅಲ್ವಾ ಅಂತ ಕೇಳ್ತಿದ್ದೀರಾ. ಲಮ್ಸಮ್ ಕ್ಯಾಲ್ಕುಲೇಟರ್ಗೆ ಹೋದರೆ 10 ಲ್ಯಾಕ್ಸ್ ನೀವು 15% ರಿಟರ್ನ್ ಸಿಗೋ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀರಾ 10 ಇಯರ್ಗೆ. ಅದು 40 ಲಕ್ಷ ಆಗಿರುತ್ತೆ. ಬಟ್ ನೀವು 10 ಲಕ್ಷದ ಲೋನ್ ತಗೊಂಡ್ರೆ ಎಷ್ಟಾಗಿರುತ್ತೆ, EMI ಕ್ಯಾಲ್ಕುಲೇಟರ್ 10 ಲಕ್ಷದ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಏನಾದರೂ ನೀವು ಪರ್ಸ್ನಲ್ ಲೋನ್ ಎಲ್ಲ ತಗೊಂಡ್ರೆ ಜಾಸ್ತಿನೇ ಇರುತ್ತೆ. ನಾನು ಒಂದು 12% ಇಂಟ್ರೆಸ್ಟ್ ರೇಟ್ ಹಾಕ್ತೇನೆ. 5 ವರ್ಷಕ್ಕೆ ಏನಾದರೂ ನೀವು ತಗೊಂಡ್ರೆ 22,000 EMI ಕಟ್ಟಬೇಕಾಗುತ್ತೆ. ಬೇಡ 10 ವರ್ಷಕ್ಕೆ ತಗೊಂಡಿದ್ದೀರಾ ಅಂದರೆ 14,000 EMI ಕಟ್ಟಬೇಕಾಗುತ್ತೆ ಸರಿನಾ. 14,000 EMI ಕಟ್ಟಬೇಕಾಗುತ್ತೆ. ಇಲ್ಲಿ ನಾನು SIPನ 10,000 ಮಾಡೋ ಬದಲು 14,000 ಮಾಡ್ತೀನಿ. ಏನಾಯಿತು, 39 ಲಕ್ಷ ಆಯಿತು. ನೀವು ಲಮ್ಸಮ್ ಮಾಡಿದ್ದು ಎಷ್ಟಾಯಿತು, 40 ಲಕ್ಷ ಆಯಿತು. 1 ಲಕ್ಷ ಅಷ್ಟೇ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಹೇಳಿ, ನಾಳೆ 15% ಮಾರ್ಕೆಟ್ ರಿಟರ್ನ್ ಕೊಡೋ ಜಾಗದಲ್ಲಿ 1% ಕಮ್ಮಿ ಕೊಡ್ತಪ್ಪ. 1% ಕಮ್ಮಿ ಕೊಟ್ಟ ತಕ್ಷಣ ಏನಾಗ್ಬಿಡುತ್ತೆ, ನೀವಂತೂ ಲೋನ್ ಅಷ್ಟೇ ಕಟ್ಟಲೇಬೇಕಾ, ನಿಮಗಂತೂ ಫಿಕ್ಸ್ 100% ಇಂಟ್ರೆಸ್ಟ್ ರೇಟ್ ನೀವು ಕಟ್ಟಲೇಬೇಕಾ, ಅಲ್ಲೇನು ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಆಮೇಲೆ ನೀವು SIPನ ಯಾವಾಗ ಬೇಕಿರೋ ಸ್ಟಾಪ್ ಮಾಡ್ಬೋದಲ್ಲ. ನಿಮಗೆ ಏನಾದರೂ ಇನ್ಕಮ್ ಸರಿಯಾಗಿ ಬರಲಿಲ್ಲದಾಗ ನಿಮಗಂತೂ ಗೌರ್ಮೆಂಟ್ ಕೆಲಸ ಸರಿಯಾಗಿ ಇನ್ಕಮ್ ಬಂದೇ ಬರುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಕಮಿಟ್ಮೆಂಟ್ ಏನಾದರೂ ಬಂದೆ ಮಧ್ಯದಲ್ಲಿ, ನೀವು ಬೇರೆ ಕಡೆ ದುಡ್ಡು ಸ್ಪೆಂಡ್ ಮಾಡೋಕ್ಕಾಗಲ್ಲ. ನಾಳೆ ನಿಮ್ಮ ಮಗುಗೇನೋ ಓದಿಸ್ಬೇಕು, ಏನೋ ಮಾಡಬೇಕು, ಅವಾಗ ದುಡ್ಡು ಸ್ಪೆಂಡ್ ಮಾಡೋಕ್ಕಾಗಲ್ಲ. ಈ EMIನ ಕಟ್ಟಲೇಬೇಕಾಗುತ್ತೆ ಕಂಪಲ್ಸರಿ. ನೀವು ಸಿಗಾಕೊಂಡ್ಬಿಡ್ತೀರಾ ಇದೇ ಲೋನಲ್ಲಿ, ಎವ್ರಿ ಮಂತ್ ಕಂಪಲ್ಸರಿ ಕಟ್ಟಲೇಬೇಕು. ಬಟ್ SIP ಮಾಡೋದಕ್ಕೂ ಇದಕ್ಕೂ ಅಷ್ಟೊಂದು ವ್ಯತ್ಯಾಸ ಏನು ಕಾಣಲಿಲ್ಲ. ನೀವೇ ನೋಡಿದ್ದೀರಾ, ಅಷ್ಟೊಂದು ವ್ಯತ್ಯಾಸ ಏನು ಇಲ್ಲ. ನನ್ನ ಪ್ರಕಾರ SIP ಒನ್ ಆಫ್ ದ ಬೆಸ್ಟ್ ಟೂಲು. ಈ ಥರ ಲೋನ್ ಗೀನಿಂದ ತಗೊಂಡು ಇನ್ವೆಸ್ಟ್ ಮಾಡೋದಕ್ಕಿಂತ ಲೋನ್ ತಗೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾಳೆ ಒಂದು ದಿವಸ ಮಾರ್ಕೆಟ್ ಬಿದ್ದರೆ ನೀವು ಪ್ಯಾನಿಕ್ ಆಗಿ ಎಕ್ಸಿಟ್ ಮಾಡ್ತೀರಾ. 10 ಲಕ್ಷ ಏನಾದರೂ 8 ಲಕ್ಷ ಆದರೆ ಏನು ಮಾಡ್ತೀರಾ, ಎದ್ರುಕೊಂಡು ಎಕ್ಸಿಟ್ ಮಾಡ್ತೀರಾ. ಎಕ್ಸಿಟ್ ಮಾಡ್ಬಿಟ್ಟು ಏನು ಮಾಡ್ತೀರಾ, ಅದು ಲೋನ್ ತೀರ್ಸೋಕೆ ಹೋಗ್ತೀರಾ, ಅವಾಗ 2 ಲಕ್ಷ ಕೈಯಿಂದ ಹಾಕ್ತೀರಾ. ಅವೆಲ್ಲ ಮಾಡೋಕೆ ಹೋಗ್ಬಿಡಿ, ಸಿಂಪಲ್ ಆಗಿ SIP ಮಾಡಿ. 10,000ನ 15,000ನ ಸಿಂಪಲ್ ಆಗಿ SIP ಮಾಡ್ಕೊಂಡು ಹೋಗಿ. ಲಾಂಗ್ ಟರ್ಮಲ್ಲಿ ನಿಮ್ಮ ಹತ್ರ ದುಡ್ಡು ಬರ್ತಾ ಹೋಗುತ್ತೆ. ದುಡ್ಡಿದ್ರೆ ಲಮ್ಸಮ್ ಮಾಡ್ಕೊಂಡು ಹೋಗ್ಲಿ. ಲಮ್ಸಮ್ ಯಾವತ್ತೂ ಬೆಟ್ರೇನೆ, SIPಗಿನ್ನ 100% ಬೆಟ್ರೆ. ಬಟ್ ಎಲ್ಲರ ಹತ್ರ ದುಡ್ಡು ಇರಲ್ಲ. ಅದರಿಂದ SIPನೇ ಬೆಟ್ರು ಲೋನ್ ತಗೊಂಡು ದುಡ್ಡು ಇನ್ವೆಸ್ಟ್ ಮಾಡೋದಕ್ಕಿಂತ. ಲೋನ್ ತಗೊಂಡು ಯಾವಾಗಲೂ ಇನ್ವೆಸ್ಟ್ ಮಾಡಲೇಬಾರ್ದು. ಪರವಾಗಿಲ್ಲ, ನಮಗೇನು ದುಡ್ಡು ಸಿಗಬೇಕಾಗಿದೆಯಲ್ಲ, ಈಗ 30 ಲಕ್ಷ 40 ಲಕ್ಷ ಏನು ಬಂತಲ್ವಾ, 2 ವರ್ಷ ಬಿಟ್ಟು ಸಿಗಲಿ ಬಿಡಿ, 1 ವರ್ಷ ಲೇಟ್ ಆಗಲಿ ಬಿಡಿ, ಏನು ಅರ್ಜೆಂಟ್ ಇಲ್ಲ. ನಾವು ಅರ್ಜೆಂಟಾಗಿ ಏನಾದ್ರು ದುಡ್ಡು ಮಾಡ್ಬೇಕಂತ ಹೋದ್ರೆ ಪ್ಯಾನಿಕ್ ಆಗ್ತೀರಾ, ಎದುರ್ಕಂತೀರಾ. EMIನೂ ಕಟ್ಟಬೇಕಾಗಿರುತ್ತೆ. ನಾಳೆ ಮಾರ್ಕೆಟ್ ಏನಾದ್ರು ಡೌನ್ ಆಯ್ತು ಅನ್ಕೊಳ್ಳಿ, EMIನೂ ಕಟ್ಟಬೇಕು, ಇತ್ಲಾಗ ಇದು ಕೂಡ ಮೇಲೆ ಹೋಗ್ತಿಲ್ಲ ಅಂತ ಏನಾಗ್ತೀರಾ, ಪ್ಯಾನಿಕ್ ಆಗ್ತೀರಾ. ಈ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ, ಆರಾಮಾಗಿ SIP ಮಾಡ್ಕೊಂಡು ಹೋಗಿ. ಆಮೇಲೆ SIPನಲ್ಲಿ ಏನು ಬೆನಿಫಿಟ್ ಹೇಳಿ, SIP ಇವತ್ತು ಮಾರ್ಕೆಟ್ ಮೇಲಿದೆಯಾ, SIPನಲ್ಲಿ SIP ಮಾಡೋರು ಮಾರ್ಕೆಟ್ ಕೆಳಗೆ ಬಂದರೆ ಖುಷಿ ಆಗಬೇಕು, ಬೇಜಾರಾಗಬಾರ್ದು. ಯಾಕಂದರೆ ನೀವು 100 ರೂಪಾಯಿಗೆ ಇನ್ವೆಸ್ಟ್ ಮಾಡಿರ್ತೀರಾ, 10,000 ರೂಪಾಯಿ ಈ ತಿಂಗಳು SIP ಮಾಡಿದ್ದೀರಾ. ಅದು ಮಾರ್ಕೆಟ್ ಕೆಳಗೆ ಬರ್ತಾ ನಿಮ್ಮದು ಕೆಳಗಡೆ ಪ್ರೈಸಲ್ಲಿ ಬೈ ಆಗುತ್ತೆ. ನೀವು ಎಷ್ಟು ಮಾರ್ಕೆಟ್ ಕೆಳಗೆ ಬರುತ್ತೋ SIP ಅಷ್ಟು ಕೆಳಗಡೆ ಪ್ರೈಸಲ್ಲಿ ಬೈ ಆಗುತ್ತೆ. ಈಗ ನಾಳೆ 10,000 ಇನ್ವೆಸ್ಟ್ ಮಾಡಿರೋದು ನಿಫ್ಟಿ ಏನಾದರೂ ನಾಳೆ 25,000ದಿಂದ 50,000 ಆಯ್ತು ಅನ್ಕೊಳ್ಳಿ, ನಿಮ್ಮದು 10,000 20,000 ಆಯಿತು. 10,000 20,000 ಆದರೆ ಚೆನ್ನಾಗಿರುತ್ತಾ, ಅಥವಾ ನಿಮ್ಮದು 5 ಲಕ್ಷ 10 ಲಕ್ಷ ಆದರೆ ಚೆನ್ನಾಗಿರುತ್ತಾ? 5 ಲಕ್ಷ ಅಂದರೆ ಬರೀ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇಲ್ಲ. ನೀವು ತಿಂಗಳ ಬೈ ಮಾಡ್ತಿರೋದು ಅದೇ ಪ್ರೈಸಲ್ಲಿ ಬೈ ಮಾಡ್ತಿದ್ದೀರಾ. ಒಂದೇ ಸಲ ಮಾರ್ಕೆಟ್ ಮೇಲೆ ಹೋಗುತ್ತಲ್ಲ, ಅವಾಗ ನಿಮ್ಮದು ಜಾಸ್ತಿ ದುಡ್ಡು ಮೇಲೆ ಹೋಗುತ್ತೆ. 10,000 ಮೇಲೆ ಹೋಗೋಕ್ಕೂ 5 ಲಕ್ಷ ಮೇಲೆ ಹೋಗೋಕ್ಕೂ ವ್ಯತ್ಯಾಸ ಇಲ್ವಾ? ಮಾರ್ಕೆಟ್ ಕೆಳಗೆ ಬಂದರೆ SIP ಮಾಡೋರು ಯಾವತ್ತು ಖುಷಿ ಪಡಿ, ಬೇಜಾರಾಗಬೇಡಿ. ಆ್ಯಕ್ಚುಲಿ SIP ಈ ಥರ ವರ್ಕ್ ಆಗಲ್ಲ. ಯಾವುದೇ MF CAGR 20% ಇದೆ, ಬರೋ ರಿಟರ್ನ್ XIR ಓನ್ಲಿ 12% ಇರುತ್ತೆ. ಇದು ನಾವು ಯಾವ ಡೇಟಲ್ಲಿ SIP ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ವಿಲ್ ಲಾಂಗ್ ಟರ್ಮ್ ದಟ್ 10 ವರ್ಷ ಇದ್ರೆ ಅಷ್ಟೇ SIP ಮಾಡಿ. 5 ವರ್ಷಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಳ್ಳೆ ರಿಟರ್ನ್. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಕರೆಕ್ಟ್ ಬ್ರದರ್ ನೀವು ಹೇಳ್ತಿರೋದು. ಬಟ್ XIR ಮತ್ತು CAGR ಡಿಫ್ರೆಂಟೇನೆ. ನಾವು SIP ಮಾಡ್ಬೇಕಾದ್ರೆ ಏನು SIP ಕ್ಯಾಲ್ಕುಲೇಟರ್ನಲ್ಲಿ ಯೂಸ್ ಮಾಡ್ತೀವಲ್ಲ, ಅದು ಬಂದ್ಬಿಟ್ಟು XIR ರಿಟರ್ನೇ ನಾವು SIP ಕ್ಯಾಲ್ಕುಲೇಟರ್ ಹಾಕೋದು. ಅದೇ ರೀತಿನೇ ತೋರಿಸೋದು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈಗ ನೋಡಿ ಲಮ್ಸಮ್ಮು ಮತ್ತು ಇದ್ರೂ ತೋರಿಸ್ತೀನಿ. ಇವಾಗ ನಾವು ಎಕ್ಸಾಂಪಲ್ಗೆ 10,000 ರೂಪಾಯಿ SIP ಮಾಡ್ತಾ ಇದ್ದೀವಿ ಸರಿನಾ. 15% ರಿಟರ್ನು 5 ವರ್ಷ ಎಷ್ಟಾಯಿತು, ಟೋಟಲ್ಲು 8.97 ಲ್ಯಾಕ್ಸ್ ಆಯಿತು. ನೀವು ಇನ್ವೆಸ್ಟ್ ಮಾಡಿರೋದು 6 ಲಕ್ಷ, ನಿಮಗೆ ರಿಟರ್ನ್ ಬಂದಿರೋದು 2,97,000. ಆ್ಯಕ್ಚುಲಿ 5 ವರ್ಷಕ್ಕೆ ಡಬಲ್ ಆಗಬೇಕಲ್ಲ, 15% ರಿಟರ್ನ್ ಸಿಕ್ಕರೆ. ಇಲ್ಲಿ ನೋಡಿ ಲಮ್ಸಮಲ್ಲಿ ಏನಾಗುತ್ತೆ ಅಂತ. ಲಮ್ಸಮಲ್ಲಿ ಇದೇ 6 ಲಕ್ಷ ನಾನು ತಗೊಂಡು ಇಲ್ಲಿ ಹಾಕಿದ್ರೆ ಏನಾಯ್ತು ಹೇಳಿ, 12 ಲಕ್ಷ ಆಯಿತು. 6 ಲಕ್ಷಕ್ಕೆ 6 ಲಕ್ಷ ಎಕ್ಸ್ಟ್ರಾ ಬಂತು. ಇದು CAGR ಅಲ್ಲಿ ಹಿಂಗೆ ವರ್ಕ್ ಆಗುತ್ತೆ, ಲಮ್ಸಮಲ್ಲಿ ವರ್ಕ್ ಆಗುತ್ತೆ. SIPನಲ್ಲಿ XIR ವರ್ಕ್ ಆಗೋದು. ಬಟ್ SIP ಕ್ಯಾಲ್ಕುಲೇಟರ್ ನಿಮಗೆ ತೋರಿಸೋದೇ XIR ಹಾಕಿದ್ರೆ 15% ಅಂತ ಹಾಕಿದ್ರೆ ಅದು ಕ್ಯಾಲ್ಕುಲೇಟ್ ಮಾಡೋದೇ XIR ಮೇಲೆ. ನೀವು ಇದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಎಲ್ಲೋ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಈ ಥರ ಹೇಳ್ತಾ ಇದ್ದೀರಾ XIR ಬೇರೆ CAGR ಬೇರೆ ಅಂತ. ಅದು 100% ಸತ್ಯ. ಬಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತಿರೋದೇ XIR ಮೇಲಲ್ಲ, ಇದು ನಿಮಗೆ ತೋರಿಸ್ತಿರೋದೇ XIR ಮೇಲೆ. ನೀವೇ ಚೆಕ್ ಮಾಡಿ.
ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.